ಪದಾಧಿಕಾರಿಗಳು ಬರ್ದಿರ್ತಾರೆ, ಅದರಂತೆ ನಾನು ಕೊಡ್ತೀನಿ. ಕೊನೆಗೆ ಏನ್ ಮಾಡ್ತಾರೆ, ನಾನು ಯಾಕೋ ಜಾಸ್ತಿ ಮಾತಾಡ್ತೀನಿ, ಪ್ರಶ್ನೆ ಮಾಡ್ತೀನಿ, ಅವ್ಯವಹಾರಗಳಿಗೆ ನಾವು ಸಹಕಾರ ಮಾಡಲ್ಲ ಅಂತ ಹೇಳಿ ನನಗೆ ನೋಟಿಸ್ ಕೊಡ್ತಾರೆ. ನಿನ್ ಯಾಕೆ ಸಸ್ಪೆಂಡ್ ಮಾಡಬಾರ್ದು, 2 ಕೋಟಿ ರೂಪಾಯಿ 1,96,00,000 ಕೊಟ್ಟಿದ್ಯಾ. ಈಗ 1,96,00,000 ಕೊಟ್ಟಿರೋನ್ನ ಆ ಕಂಪನಿನ ಬ್ಲಾಕ್ ಲಿಸ್ಟ್ ಮಾಡಿ ಅದೇ ಹುಡುಗನ್ಗೆ ಮತ್ತೆ ಕೆಲಸ ಕೊಡ್ತಾರೆ. ಅದೇ ಹುಡುಗ ನನ್ನ ಹತ್ರ ಹೇಳ್ತಾನೆ, ನನ್ನ ಹತ್ರ ರೆಕಾರ್ಡಿಂಗ್ ಇದೆ ಸರ್, ಯಾವ ಮಟ್ಟದ ಕಾಟ ಕೊಡ್ತಾ ಇದಾರೆ ಅಂದ್ರೆ, ನಾನು ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ ವರ್ಗು ಬಂದಿದ್ದೀನಿ ಸರ್. ಏನಾದ್ರು ನಾನು ಸತ್ರೆ ಸರ್ ಅವ್ರ ಹೆಸರೇ ಬರ್ದು ನಾನಂದ್ರೆ, ನೋಡಪ್ಪ ಆ ದುಡ್ಡಿಗೆ ನೀನ್ ಸಹಾಯಕ್ ಹೋಗ್ಬೇಡ, ಆ ತರದ್ದು ಬಂದಾಗ ನೀನ್ ಪ್ರಾಣ ಬಹಳ ದೊಡ್ಡದು, ನಾನ್ ನಿನ್ ಜೊತೆಲಿ ಇರ್ತೀನಿ ಅಂತ ಹೇಳಿ ಇವತ್ತಿಗೂ ನಾನು ಹೇಳ್ತೀನಿ. ಇವತ್ತಿಗೂ ನನ್ನ ತಾಯಿ ಮತ್ತೆ ನಾನು ನಂಬಿರೋ ಬನಶಂಕರಮ್ಮನ ಮೇಲೆ ಆಣೆ ಇಟ್ಟು ನಾನು ಹೇಳ್ತೀನಿ, ಸಂಘದಲ್ಲಿ ಏನಾದ್ರು ನಾನು ತಿಂದಿದ್ರೆ ಸಾಬೀತಾದ್ರೆ ನನ್ನ ಆಸ್ತಿ ಎಲ್ಲ ಬರ್ದು ಕೊಟ್ಬಿಡ್ತೀನಿ. ರೇ ಸಂಘಕ್ಕೆ HSR ಲೇಔಟ್ ಅಲ್ಲಿ 3 ಕೋಟಿ ರೂಪಾಯಿ ಸೈಟ್ ಕೊಟ್ಟವ್ರಿ, ನಾನು 3 ಕೋಟಿ ರೂಪಾಯಿ ಸೈಟ್ ಕೊಟ್ಟವ್ರಿ. ಸಸ್ಪೆಂಡ್ ಮಾಡ್ತಾರೆ, ರಾಜಶೇಖರಣ್ಣ ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತಕ್ಕಂಥ ರಾಜಶೇಖರಣ್ಣ ಸುರೇಶ್ ಅಣ್ಣ ರಾಜೀನಾಮೆ ಕೊಡ್ತಾರೆ. ಅವ್ರ ಯಾವ ಮಟ್ಟದ ಪರಿಸ್ಥಿತಿಗೆ ಬಂದಿದೆ, ಯಾವ ಮಟ್ಟದ ಪರಿಸ್ಥಿತಿಗೆ ಬಂದಿದೆ. ನ್ಯಾಯ ನೀತಿ ಅಂತ ಮಾತಾಡೋರೆಲ್ಲ ಇವತ್ತು ನಾವೆಲ್ಲ ಹೊರಗಡೆ ಇದ್ದೀವಿ, ಕಂಡ್ರು ಕಾಕರೆಲ್ಲ ಹೊರಗಡೆ ಕೂತಿದ್ದಾರೆ. ನಾವ್ ಯಾವ ಅಂತ ನಾನೇನಾದ್ರು ಮಾತಾಡಿದ್ರೆ ನಮ್ ಸಾಹೇಬ್ ಹತ್ರ ಹೋಗಿ, ಅಣ್ಣ ಉಮಾಪತಿ ಬಹಳ ತೊಂದರೆ ಕೊಡ್ತಾನ, ಅಣ್ಣ ಉಮಾಪತಿ ಹೆಂಗ್ ಮಾಡ್ರಿ, ನಿಮ್ ಗಂಡಸ್ತನ ಇಲ್ಲ ಅಂತ ಹೇಳ್ರಿ, ತಂದೆ ಕೊಟ್ಟಿಲ್ಲ ಅಂತ ಹೇಳ್ರಿ. ನೀವು ನಾನ್ ಪ್ರಶ್ನೆ ಮಾಡಿದ್ರೆ ಅಣ್ಣ ಉಮಾಪತಿ ಈ ಮಟ್ಟಕ್ಕೆ ಆಗ್ಬಿಟ್ರೆ ನಾವ್ ಏನ್ರಿ ತಪ್ಪು ಮಾಡಿದೀವಿ? ಸಂಸ್ಥೆಗೆ ನಾನೇನ್ ದುಡ್ಡು ಖರ್ಚು ಮಾಡಿ ಬಂದಿಲ್ಲ ಅಣ್ಣ. ಚಿಕ್ಕಬಳ್ಳಾಪುರ ಡೈರೆಕ್ಟರ್ಗಳ ತರ ನಾನು ಅಷ್ಟೇ ಬಹಳ ಫ್ರೀ ಆಗಿ ಬಂದಿದ್ದೀನಿ, ನನ್ನ ಹತ್ರ ಯಾರು ದುಡ್ಡು ಇಸ್ಕೊಳ್ಳಿಲ್ಲ. ಉಮಾಪತಿ ನನ್ ಕುಟುಂಬನ ನಿಲ್ಸಿ ನೀವ್ ಏನ್ ಹೇಳ್ತೀರೋ ಅವ್ರೆಲ್ಲಾ ತಲೆ ಮೇಲೆ ನಾನು ಆಣೆ ಇಟ್ಟು ಹೇಳ್ತೀನಿ, ಸಂಘದಲ್ಲಿ ನಾನೇನಾದ್ರು ಅನ್ಯಾಯ ಮಾಡಿದ್ರೆ ಭಗವಂತ ಏನ್ ತೀರ್ಮಾನ ಕೊಡ್ತಾನೆ ಅದಕ್ಕೆ ನಾನು ತಲೆ ಬಾಗ್ತೀನಿ ಅಂತ ಹೇಳಿ ಎಲ್ಲಾ ಡೈರೆಕ್ಟರ್ಗಳು ಅದೇ ರೀತಿ ಪ್ರಮಾಣ ಮಾಡ್ಲಿ. ಜನರಲ್ ಬಾಡಿ ಆಯ್ತು, ಒಂದೇ ಹೇಳ್ತೀನಿ ಕೇಳಿ, ಜನರಲ್ ಬಾಡಿ ಆಯ್ತು. ಜನರಲ್ ಬಾಡಿಯಲ್ಲಿ ಹಣ ಕೇಳಿಸ್ಕೊಳ್ಳೋಣ ಇಲ್ಲಿ, ನೀವು ಎಲ್ಲರೂ ಸಂಸ್ಥೆಯ ಮೆಂಬರ್ಗಳು ಎಲ್ಲಿ ಯಾಮಾರ್ತೀರಿ ಅನ್ನೋದಕ್ಕೆ ಅಲ್ಲಿ ಗಲಾಟೆ ನಡೀತಾ ಇರ್ತದೆ. ಕೋನಪ್ಪ ರೆಡ್ಡಿ ಅವ್ರ ವಿಚಾರಕ್ಕೆ ಅಲ್ಲಿ ಏನಾಗ್ತದೆ, ಕೆಲವೊಂದು ಪದಾಧಿಕಾರಿಗಳು ಹಿಡ್ಕೊಂಡು ಎಲ್ಲ ಓದ್ಬಿಡ್ತಾರೆ. ಗ್ಯಾಪ್ ಅಲ್ಲಿ ನಾನು ಅಲ್ಲೇ ನಿಂತಿರ್ತೀನಿ, ಹೇಳು ಗಲಾಟೆ ಮಾಡ್ತವ್ರು ಯಾರಿಗೂ ಕೇಳಿಸ್ಕೊಳ್ಳೋ ಕ್ಲಿಯರ್ ಮಾಡ್ಬೇಕು. ನಿಮ್ಮ ಆತ್ಮಸಾಕ್ಷಿಗೆ ಮೇಲಿರೋ ಭಗವಂತ ಕಂಪ್ಯೂಟರ್ ಆಪರೇಟರ್ಗಳಿಗೆ ಆಪರೇಟರ್ ಮಾಡದೇ ಇರುವಂತವ್ರಿಗೆ ನೀವು ಕೆಲಸ ಕೊಟ್ರೆ ಯಾವ ರೀತಿ ಅವ್ರಿಗೆ ಸಂಬಳ ಕೊಡ್ತೀರಾ? 26-27 ಕೋಟಿ ಸಂಬಳ ಕೊಡ್ತೀರಿ. 26-27 ಕೋಟಿ, ಇವಾಗ 450 ಜನ ನೀವು ತುಂಬಿದ್ರೆ ಕಡಿಮೆ ಅಂದ್ರೂ ಕೂಡ 30ರಿಂದ 32 ಕೋಟಿ ಸಂಬಳ ಕೊಡ್ತಾರೆ. ಆ 32 ಕೋಟಿ ಇವತ್ತಿಗಲ್ಲ, ಪ್ರತಿ ವರ್ಷನೂ ಜಂಪ್ ಆಗ್ತಾ ಇರ್ತದೆ, ಅವ್ರ ಸ್ಕೇಲ್ ಬದಲಾಗ್ತದೆ. ಕೊನೆಗೆ ಸಂಸ್ಥೆಯಲ್ಲಿ ಸಂಬಳ ಕೊಡೋ ದುಡ್ಡು ಇಲ್ಲದೆ ಸಂಸ್ಥೆಯನ್ನು ಮಾಡ್ಬೇಕಾಗ್ತದೆ. ಏನೋ ಅದೃಷ್ಟ 35 ಜನ ಡೈರೆಕ್ಟರ್ಗಳು ಬಂದಿದೀವಿ, ಅಷ್ಟೋ ಎಲ್ಲರೂ ಸರಿ ಕೆಲಸ ಮಾಡಿದೀವಿ. ಇವತ್ತು ಸಂಸ್ಥೆಯಲ್ಲಿ 800-900 ಕೋಟಿ ದುಡ್ಡಿದೆ. ಶಿವಕುಮಾರ್ ಅಣ್ಣನು ನಮ್ಗೆ 110 ಕೋಟಿ ನಮ್ಗೆ ಬನಶಂಕರಿ ಮೆಡಿಕಲ್ ಕಾಲೇಜ್ 90 ಕೋಟಿ ಎಷ್ಟೋ ಉಳಿಸ್ಕೊಟ್ರು ನಮ್ಗೆ. ಸೊ ನಮ್ಗೆ ಪ್ರತಿಯೊಬ್ಬರು ಕೊಡುಗೆ ಇದೆ, ನಮ್ಮ ಎದೆಯಲ್ಲಿ ಅವ್ರೇನೇನ್ ಕೆಲಸ ಮಾಡಿದಾರೆ. ನಾವು ಮನವಿ ಮಾಡ್ತಾ ಇರೋದೇನಂದ್ರೆ, ಡೈರೆಕ್ಟರ್ಗಳಾದವರು ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅವ್ರು ಮಾಡಿರತಕ್ಕಂತ ಪ್ರಶ್ನೆ ಸರಿ ಇದೆಯೋ ಇಲ್ವೋ ತಾವು ನಮ್ಗಳನ್ನ ಕೂಲಂಕುಷವಾಗಿ ಕರೆಸಿ ಮಾಡಿ ಮಾತಾಡ್ಬೇಕಾಗ್ತದೆ. ಪ್ರಶ್ನೆ ಮಾಡ್ತಾ ಇದ್ದಂಗೆ ಉಮಾಪತಿ ತುಂಬಾ ಪ್ರಶ್ನೆ ಮಾಡ್ತಾನ, ಗಲಾಟೆ ಮಾಡ್ತಾನ. ನಾನು ಹೇಳೋದು, ನಾವೇನು ಪ್ರಶ್ನೆ ಮಾಡ್ತೀವಿ ಅಂದ್ರೆ ನಾನು ಸಂಘದಲ್ಲಿ ಪ್ರಶ್ನೆ ಮಾಡ್ತೀನಿ ಅಣ್ಣ, ಯಾಕೆ ರಾಜಕೀಯ ಕ್ಷೇತ್ರ ಲೇಡಿ ಆಗ್ತೀನಿ ಅನ್ನೋದು ಅಲ್ಲಣ್ಣ. ನನ್ ಕ್ಷೇತ್ರ ಲೇಡಿ ಮಾಡೋಣ ಆಯ್ತಣ್ಣ, ಯಾರೋ ಮನೆ ಹೆಣ್ಮಕ್ಳು ನಿಂತ್ರೆ ನನ್ನ ಅಕ್ಕ ತಂಗಿರ್ ನಿಂತವ್ರ ನನ್ ಸಪೋರ್ಟ್ ನಾವು ಕೇಳೋದೇನು ಅಧ್ಯಕ್ಷರೇ, ಅವತ್ತು ಎಲೆಕ್ಷನ್ ಆದಂತ ಸಂದರ್ಭದಲ್ಲಿ ಏನ್ ಬೆಳವಣಿಗೆ ನಡೀತು, ಸೆಂಟ್ರಲ್ಲಿ ರಾಜಶೇಖರಣ್ಣ ಇತ್ತು ಆಯ್ತಾ. ನಾನು ಕೂಡ ಅಧ್ಯಕ್ಷರಿಗೆ ಹಾಕಿದ್ದೆ ಅಲ್ವಾ. ಅವತ್ತೇನಾಯ್ತು, ಕುತ್ಕೊಂಡು ರಾಜಶೇಖರಣ್ಣ ಎಲ್ಲ ಕುತ್ಕೊಂಡು ಡೈರೆಕ್ಟರ್ 35 ದಿನ ಸಮಯದಲ್ಲಿ ಗಲಾಟೆ ಬೇಡ, ಅಲ್ಲ ಒಗ್ಗಟ್ಟ ಹೋಗೋಣ ಅಂತ ತೀರ್ಮಾನ. ನಿಮ್ಮನ್ನ ಆಯ್ಕೆ ಮಾಡಿದ್ರು, ನಾವು ಸ್ವಾಗತ ಮಾಡಿದ್ವಿ. ಅದಾದಂತ ಸಂದರ್ಭದಲ್ಲಿ ಎಲ್ಲ ಆದ್ಮೇಲೆ 6 ತಿಂಗಳಿಗೆ ರಾಜೀನಾಮೆ ಕೊಡ್ಬೇಕಿತ್ತು, ಅವ್ರಿಗೆ ಬೇಜಾರಾಯ್ತು, ಕೊಟ್ಟಿಲ್ಲ. ಅದೇ ಡಿಸಿಷನ್ ನಾವ್ ಹೇಳ್ತಿರೋದು, ನೀವು ಅಪಾಯಿಂಟ್ಮೆಂಟ್ ಇನ್ನೊಂದು ಏನೋ ಮಾಡಬೇಕು. ಕರೀರಿ ಒಂದು ಮೀಟಿಂಗು,
ಕೇಳಿ ಏನಾಗಿದೆ ಅಂತ, ಎಷ್ಟು ಜನ ಡೆತ್ ಆಗಿದ್ದಾರೆ, ಎಷ್ಟು ಜನ ರಿಟೈರ್ಡ್ ಆಗಿದ್ದಾರೆ ಅಂತ ಡಿಸ್ಕಷನ್ ಮಾಡಿ. ಏನ್ ತರತ್ತು ಏನ್ ಆಯ್ಕೆ ಮಾಡಬೇಕು ಅಂತ ಏನಿದೆ? 5 ವರ್ಷ ಅಧ್ಯಕ್ಷರಾಗಿ ಹಾಕಿ 1 ನಿಮಿಷ ನಿಮಗೆ ಈಗ ನೀವು ಯಾವ್ದೋ ಮಾತು ಕೇಳ್ಕೊಂಡು ಸಂಘ ನೋಟಿಸ್ ಕೊಟ್ಟಾಗ ಯಾಕೆ ಬರಲ್ಲ? ಯಾವಾಗ ಬಂದಿಲ್ಲ? Meeting notice ಯಾವಾಗ ಬಂದಿಲ್ಲ ತೆಗೀರಿ. ಯಾವ ಅಜೆಂಡಾ? 1 ನಿಮಿಷ ಅಜೆಂಡಾದಲ್ಲಿ ನೀವು ಮಾಡಿರೋದೆಲ್ಲ ಎಮರ್ಜೆನ್ಸಿ ಇನ್ಸಿಡೆಂಟ್. ಮೀಟಿಂಗ್ ಕಾರ್ಯಸೂಚಿ ಇರ್ತದೋ? ಒಂದ್ ನಿಮಿಷ ನಾನೇನ್ ಮುಚ್ಚುಮರ ಇಲ್ಲ, ಓಪನ್ ಆಗಿ ನಾನು ಇದ್ದೀನಿ. ಕೇಳಿ ಗೌರವ ಮಾಡ್ಕೊಂತ ಇಲ್ಲ. ತಪ್ಪು ಮಾಡ್ತಾರೆ ಒಂಚೂರು ಸರಿ ಇಲ್ಲ ನೀವು. ಒಂದ್ ನಿಮಿಷ ನಾವು ಒಪ್ಕೊಳ್ಳೋದಿಲ್ಲ. ಈಗ ಇವ್ರ ಮಾತುಗಳು ಕೇಳ್ತಾ ಇರೋದು ನೀನಣ್ಣ. ನಾನ್ ಯಾಕೆ ಕೇಳ್ತಾ ಇದ್ದೀನಿ? ಸುಮ್ನೆ ನನಗೆ ಕೇಳೋದು. ಈಗ ಕೋಲಾಬ್ರೇಟಿವ್ ನೀವು ಮಗುನ ಏನಕ್ಕೆ ಏನ್ ಡೈರೆಕ್ಟ್ ಲೆಕ್ಕಕ್ಕಿಲ್ವಾ ನಿಮ್ಗೆ? ಯಾವ್ದು ಮಾಡಿದ್ರೆ ಇದಕ್ಕಿಂತ ದೊಡ್ಡ ಜವಾಬ್ದಾರಿ ನೋಡ್ಕೊಂಡ್ ಬಂದಿರೋಂಥವ್ರು ನೀವ್ ಯಾರು. ಕೆಲವೊಬ್ಬ ಪದಾಧಿಕಾರಿ ತಮ್ಮ ತೂಕನ್ ಕಳ್ಕೊಬೇಡಿ. ಈಗ ಅವತ್ತು ನೀವು ಈ ಜಾಗದಲ್ಲಿ ಕೂತಿದ್ದೀರಾ ಅಂದ್ರೆ 35 ಜನದ ಕೊಡುಗೆ ಇತ್ತು. ಅದೆಲ್ಲದಕ್ಕಿಂತ ರಾಜಶೇಖರಣ್ಣ ಅವತ್ತು ತೀರ್ಮಾನ ಮಾಡಿದ್ದಕ್ಕೆ ಐತಿಹಾಸಿಕವಾದಂತ ತೀರ್ಮಾನ ಅವತ್ತಾಯ್ತು. ನೀವು ಕೂತಿದ್ದೀರ ಅಂದ್ರೆ ಖುಷಿ ಪಡ್ಬೇಕು. ನೀವ್ ಯಾರಿಗೂ ದುಡ್ಡು ಕೊಡ್ಲಾ, ಭ್ರಷ್ಟಾಚಾರನ ಮಾಡ್ಲಿಲ್ಲ. ಆದ್ರೆ ಅವತ್ತು ರಾಜಶೇಖರಣ್ಣ ಹೇಳಿದಕ್ಕೆ ನಾವೆಲ್ಲರೂ ಒಪ್ಕೊಂಡ್ವಿ. ಇವತ್ತು ಸಿಕ್ಕಿದ್ದ ಕೊಡುಗೆ ಏನು? ಒಂದ್ ಕ್ಷಣ ಕೊಡಲ್ಲ ಬ್ರದರ್ ಅದ್ರಲ್ಲಿ. ಆದ್ರೆ ಇದು ಹೆಂಗ ಸರಿದೂಸ್ಕೊಂಡು ಹೋಗಿ ಬರ್ತಾನೆ ಇಲ್ಲ. ಎಲ್ಲಾರು ಈ ಮಟ್ಟಕ್ಕೆ ತಂದು ನಿಲ್ಸ್ಕೊಂಡಿದ್ದೀರಾ. ಸಮಾಜಕ್ಕೆ ಏನ್ ನೀವೇನಂತಿದ್ರ? ಅದು 18 ಜನಕ್ಕೆ 40 ಜನ ಅಪಾಯಿಂಟ್ ಮಾಡಿದ್ರ. 40 ಹೆಚ್ಚು ಜನ ಮಾಡಿದ್ರ ಅಂತ ಹೌದು ಹೇಳ್ತಾರೆ. ಹೌದು. ನಾನು ಈ ನಲ್ಲಿ ಏನೇನ್ ತೀರ್ಮಾನ ಆಗಿದೆ ಅದೆಲ್ಲ ನೀವು ಕೇಳಿದಿರಲ್ಲ. ನಿಮ್ಗೊಂದು ಸಬ್ಮಿಷನ್, ಒಂದೊಂದು ನಿಮಿಷ ನಿಮ್ಗೊಂದು ಸಬ್ಮಿಷನ್. ಈ ಹಿಂದೆ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಈ ಹಿಂದೆ ಏನಾಯ್ತು ಸರ್? ಒಂದೊಂದು ನಿಮಿಷ ಸರ್, ಇದೊಂದು ಮೇನ್ ಪಾಯಿಂಟ್ ಬರ್ತೀನಿ ರೀ. ಈ ಹಿಂದೆ ತಾವು ಅಧ್ಯಕ್ಷರ ಸಾರಥ್ಯದಲ್ಲಿ ಒಂದು ಸಭೆ ನಡೀತು. ನಾನೊಂದು ಮನವಿ ಕೊಟ್ಟೆ ನಿಮ್ಗೆ. ಏನು? ನರ್ಸಿಂಗ್ ಅಲ್ಲಿ ಲೋಪ ಉಂಟಾಗಿದೆ, 20 ರಿಂದ 30 ಲಕ್ಷದವರೆಗೂ ತಗೊಂಡು ಕೆಲಸ ಕೊಟ್ಟಿದ್ದಾರೆ ಅಂತ ಹೇಳಿ. ನಾವೇನ್ ಮಾಡಿದ್ರಿ? ನಾನು ವಿತ್ CCTV ಫುಟೇಜ್ ಬೇಕು ಅಂತ ಹೇಳಿದೆ. ಮೊನ್ನೆ ಕೋನಪರೆಡ್ಡಿ ಸಾಹೇಬ್ರು ಅವತ್ತು ಆ ಸಭೆಗೆ ಏನು ಭಾಗಿಯಾಗಿದ್ರು. ನೀವು ಅಧ್ಯಕ್ಷರಾಗಿ 2 ದಿವಸಕ್ಕೆ ಅದ್ ನಡೀತು, ಇಂಟರ್ವ್ಯೂ ನಡೀತು. ಆ CCTV ಫುಟೇಜ್ ಕೊಡ್ಲಿಲ್ಲ, ಪ್ರಿನ್ಸಿಪಲ್ ನ ಮೀಟಿಂಗ್ ಕರೀಲಿಲ್ಲ. ಕೊನೆಗೆ ಏನು ಇಂಟರ್ವ್ಯೂ ಫುಟೇಜ್ ಕೊಡ್ಲಿಲ್ಲ ಅಣ್ಣ. ಅದಾಯ್ತಣ್ಣ. ಅವ್ರಿರ್ಲಿ, ನೀವು ನಮ್ಮನ್ನ ನೋಡಿ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಅವತ್ತೇನಾಯ್ತು? ಒಂದ್ ನಿಮಿಷ ಹೇಳ್ತೀನಿ ಕೇಳ. ಅವತ್ತೇನಾಯ್ತು? ಇಂಟರ್ವ್ಯೂ ನಡಿಬೇಕಾದ್ರೆ ನೀವ್ ಯಾಕೆ ಮೆಡಿಕಲ್ ಕಾಲೇಜಲ್ಲಿ ಅವತ್ತೇ ಮೀಟಿಂಗ್ ಇಟ್ರಿ? ನೀವು ಡೈರೆಕ್ಟರ್ಗಳನ್ನ ನೀವು ಇಂಟರ್ವ್ಯೂ ಅಲ್ಲಿ ಕೂರ್ಬೇಕು ಅಂತ ಆದ್ರೆ ನೀವ್ಯಾಕೆ ಮೆಡಿಕಲ್ ಕಾಲೇಜಲ್ಲಿ ಅವತ್ತು ನೀವು ಅಧ್ಯಕ್ಷರಾಗಿ 2ನೇ ದಿವಸನ 3 ದಿವಸಕ್ಕೂ ನೀವು ಅವತ್ತು ಮೆಡಿಕಲ್ ಕಾಲೇಜಲ್ಲಿ ನಮ್ನೆಲ್ಲಾ ಡೈರೆಕ್ಟರ್ಗಳನ್ನು ಅಲ್ಲಿ ಬೀಗ ಕೂರಿಸ್ಬಿಟ್ರಿ. ನಾವೇ ಬೀಗ ನೀವೇ ನೀವೇ ಖಂಡಿತವಾಗ್ಲೂ ಇವತ್ತು ತೆಗೆದು ನೋಡಿ. ಆಯ್ತಣ್ಣ, ಅದೊಂದಾಯ್ತಣ್ಣ. ಅದೊಂದಾಯ್ತಣ್ಣ. BIT ಅಲ್ಲಿ ಏನಾಯ್ತು? BIT ಅಲ್ಲಿ ನೀವು EC ಅಲ್ಲೇ ನೀವೇ ತೀರ್ಮಾನ ಬರ್ಸಿದೀರಾ. ಏನಂತ? ಆಗಿರ್ತಕ್ಕಂತ ಇಂಟರ್ವ್ಯೂ ಲೋಪದಲ್ಲಿ ಡೆಮೋ ಕ್ಲಾಸ್ ಆಗ್ಬೇಕು ಅಂತ ಹೇಳಿ. ಇದುವರೆಗೂ ಡೆಮೋ ಆಗ್ಲಿಲ್ಲ. ಸಂಬಳ ನೀವು ಕೊಟ್ಟಾಯ್ತು, ಒಂದು ಹೆಚ್ಚು ಕಡಿಮೆ 6 ರಿಂದ 7 ತಿಂಗಳು ಮುಗೀತು ಇಲ್ಲಿವರೆಗೂ. ಇಷ್ಟಾದ್ರೂ ಕೂಡ ಇಲ್ಲಿವರೆಗೂ ಡೆಮೋ ಕ್ಲಾಸ್ ಮಾಡಿಲ್ಲ. ಮತ್ತೆ ಯಾವಂತದ್ದು ಕ್ವಾಲಿಟಿ ಎಜುಕೇಶನ್ ನೀವು ಕೊಡ್ತೀರಿ? ಇವಾಗ ಒಂದು ಉದಾಹರಣೆ ಹೇಳ್ತೀನಿ. ನಮ್ ಸ್ವಂತ ಚಿಕ್ಕಪ್ಪನ ಮಗಳು ನನಗೆ ಇಂಜಿನಿಯರಿಂಗ್ ಸೀಟ್ ಬೇಕಣ ಅಂತ ಹೇಳಿ, ಬಾಮ್ಮ ನಮ್ ಕಾಲೇಜಲ್ಲೇ ಕೊಡ್ತೀನಿ. ಬೇಡಣ್ಣ ನಿಮ್ ಕಾಲೇಜಲ್ಲಿ. ಹೌದು, ಬೇಡಣ್ಣ ನಿಮ್ ಕಾಲೇಜಲ್ಲಿ ನಾನು BMS ಅಲ್ಲೇ ಓದ್ತೀನಿ. ಅಣ್ಣ BMS ಅಲ್ಲಿ ಡೊನೇಷನ್ ಕೊಟ್ಟು ಸೇರ್ಸೋಣ. ಯಾಕೆ ಗೊತ್ತಾ? ನಾನು ಅದನ್ನು ಬಂದು ಹೇಳಿದೆ, ರೇ ನಮ್ ಕಾಲೇಜ್ ಮರ್ಯಾದೆ ಹಿಂಗ್ ಹಾಳಾಗ್ತಾ ಇದೆ, ನಮ್ಮಿಂದ ಒಳ್ಳೇದಾಗ್ಬೇಕೆ ಹೊರತು ಕೆಟ್ಟದಾಗಬಾರ್ದು ಅಂತ. ಏನ್ರಿ ನೀವು ಒಂದು ಟೇಬಲ್ ಚೇರ್ ಅಲ್ಲಿ ಲಂಚ ತಗೊಳ್ತಾರ್ರಿ? ನಾನು ಟ್ರೆಜರರ್ ಆಗಿದ್ದಾಗ 1.25 ಕೋಟಿ ನಮ್ಮ ಸೀನಣ್ಣ ಅವರ ಮಗನ್ ಫ್ರೆಂಡು ಪಾಪ. ಸೀನಣ್ಣ ಅವ್ರ ಮಗ ನನಗೆ ಫೋನ್ ಮಾಡ್ತಾನೆ, ಅಣ್ಣ ಏನಣ್ಣ ಇಲ್ಲಿ ಹಿಂಗ್ ಆಗ್ಬಿಟ್ಟಿದೆ,
ಅಣ್ಣ ನಾನ್ ಹೇಳೋದ್ರು ಕೂಡ ಸೈನ್ ಆಗ್ತಾ ಇಲ್ಲ ಅಣ್ಣ. ಕೆಲವೊಬ್ಬರು ಡೈರೆಕ್ಟರ್ಗಳು ಅಲ್ಲಿ ರಿಮಾರ್ಕ್ ಬರೆದು ಬಿಟ್ಟಿದ್ದಾರೆ, 5 ಲಕ್ಷ ಕೊಟ್ಟಿರ್ತಾರೆ, ಆತನು ಇಲ್ಲಿ ಹೊರಗಡೆ ನಿಂತಿದ್ದಾನೆ ಲಂಚ ಕೊಟ್ಟವನು. ಕೊನೆಗೆ ಆತ ಹೇಳ್ತಾನೆ, ಸರ್ ನನ್ನ ಹೆಂಡತಿ ಮಾಂಗಲ್ಯ ಅಡ ಇಡಬೇಕು ಸರ್. ಪ್ರಮೋದ್ ಅವ್ರು ಹೇಳ್ತಾರೆ, ₹1 ಲಂಚ ಕೊಡ್ಬೇಡ, ನಾನು ಏನೋ ಮಾತಾಡಿ ಪೇಮೆಂಟ್ ಕೊಡ್ತೀನಿ. ಕೊನೆಗೆ ಪ್ರಮೋದ್ ನಾನು ಹೇಳಿದೆ, ನೀನ್ ತಲೆ ಕೆಡಿಸ್ಕೊಂಡ್ಬಿಡಪ್ಪ, ನಾನು ಕೊಡ್ತೀನಿ ₹1 ಲಂಚ. ಕೊನೆಗೆ ಪೇಮೆಂಟ್ ಕೊಟ್ಟು ಪ್ರಮೋದ್ ನಾನು ಫೋನ್ ಮಾಡಿದೆ, ಅಣ್ಣ ಥ್ಯಾಂಕ್ಸ್ ಅಣ್ಣ, ಅವ್ನ ಹೆಂಡತಿ ಮಾಂಗಲ್ಯ ಅಡ ಇಡೋ ಲೆವೆಲ್ಗೆ ಬಂದಿದ್ದ, ನೀವು ಫೋನ್ ಮಾಡಿ ಕೇಳಿದ್ರು ಹಂಗೆ ಇರ್ಬೇಕು. ಅಂತ ಡೈರೆಕ್ಟರ್ಗಳು, ನಾಲಾಯಕ್ ಡೈರೆಕ್ಟರ್ಗಳು ಅಣ್ಣ. ಈ ಕೆಲಸ ಮಾಡೋದು ಒಂದೇ, ಅವ್ರ ಹೆಂಡತಿ ಮಕ್ಕಳಿಗೆ ವಿಷ ಕುಡಿಸೋದು ಒಂದೇ. ಈಗ ಹಿಂದೆ ಆಯ್ತು, ಈ ಸಲ ಹೇಳ್ತಲ್ಲ, ಹಿಂದೆ ಎಲ್ಲ ಇದ್ರಲ್ಲ ಇಷ್ಟು ವರ್ಷಗಳು ಯಾವ್ದನ್ನ ಯಾವ್ದು ಇಂಥವೆಲ್ಲ ಆಗಿರೋದಕ್ಕೆಲ್ಲ ಆಕ್ಷನ್ ಇಲ್ಲ ಅಂತ ಪ್ರೊಸೀಡಿಂಗ್. ಇವಾಗ ಉದಾಹರಣೆಗೆ ಇಷ್ಟು ದಿವಸ ಹಿಂಗಿರಿಲ್ಲ ಬೇಡ, ಇಷ್ಟು ದಿವಸ ಹಿಂಗಿರಿಲ್ಲ, ಆಗಿದ್ದೆ. ಮತ್ತೆ ಆಗ ಯೂನಿಯನ್ ಪ್ರೆಸಿಡೆಂಟ್ ಕೂಡ ಆಗಿದ್ದೆ, ಇಲ್ಲೇ ಆಗಿದ್ದೆ. 3 ವರ್ಷದಿಂದ ರಿಸೈನ್ ಮಾಡಿ ನಾನು ಈಗ ಒಂದು ನಮ್ದೇ ಒಂದು ಇಂಜಿನಿಯರ್ ಅಂತ ಒಂದು ಮೀಡಿಯಾ ಹೌಸ್ ನಡೆಸ್ತಾ ಇದೀವಿ. ಮತ್ತೆ ಜಾಗೃತ ಕರ್ನಾಟಕ ಅಂತ ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಕೆಲಸ ಮಾಡ್ತಾ ಇದೀವಿ. ಆ ಸಂದರ್ಭದಲ್ಲಿ ನಾವು ನಮ್ಮ 35 ಜನ ಡೈರೆಕ್ಟರ್ಗಳಿಗೂ ಸನ್ಮಾನ ಇಟ್ಕೊಂಡಿದ್ವಿ ಯೂನಿಯನ್ ಅಂತ. ಆ ಸನ್ಮಾನ ಇಟ್ಕೊಂಡಿದ್ದಾಗ ಪ್ರತಿಯೊಬ್ಬ ಯೂನಿಯನ್ ಡೈರೆಕ್ಟರ್ಗೂ ಕುವೆಂಪು ಬೇರೆ ಬೇರೆ ಸಾಲುಗಳನ್ನ ಸೆಲೆಕ್ಟ್ ಮಾಡಿ ಹಾಕಿ ಅವ್ರ ಫೋಟೋ ಹಾಕಿ ಕೊಟ್ಟಿದ್ದೀವಿ. ಆ ಸನ್ಮಾನಕ್ಕೆ ನೀವು ಬಂದಿಲ್ಲ, ನಿಮ್ ಮನೆಗೆ ಬಂದು ಕೊಟ್ವಿ. ನಿಮ್ ಮನೆಗೆ ನಾನು ನಮ್ಮ ದೇವರಾಜ್ ಅವರು ಎಲ್ಲ ಬಂದಿದ್ವಿ, ಕೊಟ್ಟಾಗ ತಾವು ಒಂದು ಮಾತು ಹೇಳಿದ್ರಿ ಏನಂತ, ನನಗೆ ಮೇಯರ್ ಆಗಿ ಅಥವಾ BBMP ನಲ್ಲಿ ಬೇರೆ ಇದರಲ್ಲಿ ಅನುಭವ ಇದೆ, ಒಕ್ಕಲಿಗರ ಸಂಘದ ಅನುಭವ ಇಲ್ಲ, ಹಾಗಾಗಿ ನಾವು ಕೆಂಚಪ್ಪಗೌಡರು ಆಗ್ಲಿ ಅಂತಾನೆ, ಅಧ್ಯಕ್ಷರಾಗ್ಲಿ ಅಂತಾನೆ ನಾವು ಅವ್ರ ಜೊತೆ ಇದೀವಿ ಅಂತ ಹೇಳಿದ್ವಿ. ಅದು ಒಳ್ಳೆ ಮಾತು. ಆದ್ರೆ ಅದಾದ್ಮೇಲೆ ತಾವು ಈಗ ಅಧ್ಯಕ್ಷರಾಗಿದ್ದೀರಾ, ಎಲ್ಲರಿಗೂ ನಿಮ್ಮ ಅನುಭವ ದೊಡ್ಡದಿದೆ. ಆ ಅನುಭವ ಒಕ್ಕಲಿಗರ ಸಂಘಕ್ಕೆ ಒಳ್ಳೇದ್ ಮಾಡಿ, ಅದು ಎಲ್ಲರದ್ದು ಎಕ್ಸ್ಪೆಕ್ಟೇಷನ್ ಇದ್ದಿದ್ದು. ಯಾಕೆಂದ್ರೆ ಹೊರಗಡೆ ಬೆಂಗಳೂರಿನ ರಾಜಕಾರಣದಲ್ಲಿ ತಮ್ಮದು ಒಂದು ಒಳ್ಳೆ ಹೆಸರಿದೆ. ಆ ಹೆಸರಿದ್ದಂತ ಶ್ರೀನಿವಾಸ ಅವರು ಅಧ್ಯಕ್ಷರಾದಾಗ ಸಂಘಕ್ಕೆ ಒಳ್ಳೇದಾಗುತ್ತೆ ಅಂತ ನಮ್ದು ಎಲ್ಲ ಭಾವನೆ ಆಗಿದೆ. ನಾನು 3 ವರ್ಷ ಆಯ್ತು ಕೆಲಸ ಬಿಟ್ಟು, ಬಟ್ ಇಲ್ಲಿ ತನಕ ಬಂದಿಲ್ಲ ಸಂಘದ ಇದಕ್ಕೆ, ಬೇರೆ ಕಡೆ ಬಿಸಿ ಇದ್ರಿಂದ ಬಂದಿಲ್ಲ. ಆದ್ರೆ ಇವತ್ತು ಯಾಕೆ ಮುಖ್ಯವಾಗಿ ಬಂದಿದ್ದು ಅಂದ್ರೆ, ಮೊದಲು ಒಂದು ತಿಂಗಳಿಂದ ಒಂದು ವಿಡಿಯೋ ಮಾಡಿದ್ದೆ, ಕೊಂಚ ಫೋನ್ ಆಫ್ ರೇಡಿಯೋ 2ನೇ ಸಸ್ಪೆಂಡ್ ಮಾಡಿದ್ದು ತಪ್ಪು ಅನ್ನೋ ಕಾರಣಕ್ಕೆ. ಯಾಕೆಂದ್ರೆ ಆ ಸಸ್ಪೆಂಡ್ ಮಾಡಿದ ಕಾರಣ ಏನ್ ಕೊಟ್ಟಿದ್ರಲ್ಲ ನೀವು, ಆ ಕಾರಣ ಡೆಂಟಲ್ ಕಾಲೇಜ್ನವ್ರಿಗೆ 2 ಕೋಟಿ ಜಾಸ್ತಿ ಕೊಟ್ಟಿದ್ದಾರೆ ಅಂತ. ಆ ಡೆಂಟಲ್ ಕಾಲೇಜ್ನವ್ರಿಗೆ ಏನು ಸ್ಕೇಲ್ ಫಿಕ್ಸ್ ಆಯ್ತು, ಆ ಸ್ಕೇಲ್ ಫಿಕ್ಸ್ ಮಾಡೋ ಹೋರಾಟದಲ್ಲಿ ನಾನು ಇದ್ದೆ. ಆಗ ಯೂನಿಯನ್ ಅಲ್ಲಿ ಇದ್ದಿದ್ರಿಂದ 3 ತಿಂಗಳ ಕಾಲ ಹೋರಾಟ ಮಾಡಿ, ಆಗ ಅಧ್ಯಕ್ಷರಾಗಿದ್ದ ಬಾಲಕೃಷ್ಣ ಅವರು, ಖಜಾಂಚಿ ಆಗಿದ್ದ ಪ್ರಕಾಶ್ ಅವರು ಎಲ್ಲರೂ ಒಪ್ಕೊಂಡು ಎಲ್ಲರೂ ಸೇನಾಕ್ ಆಗಿದ್ರು. ಅದು ಎಂಪ್ಲಾಯೀಸ್ಗೆ ನ್ಯಾಯ ಕೊಟ್ಟಿದ್ದ ಕಾರಣ ಇಟ್ಬಿಟ್ಟು ಸಸ್ಪೆಂಡ್ ಮಾಡೋದು ತಪ್ಪು ಅನ್ನೋ ಕಾರಣಕ್ಕೆ ನಾವು ವಿಡಿಯೋ ಮಾಡಿದೆ. ಅದಕ್ಕೆ ಬಿಟ್ಟರೆ ಇವತ್ತು ಯಾಕೆ ಬಂದಿದ್ದೀನಿ ಅಂತಂದ್ರೆ ಸರ್, ನಮಗೆ ಇವೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. 2017-18ರಲ್ಲಿ ದೊಡ್ಡ ಹೋರಾಟ ನಡೀತು ಸಂಘದ ಮುಂದೆ. ಸಂಘದ ಮಾನ ಮರ್ಯಾದೆ ಎಲ್ಲ ಇಡೀ ಕರ್ನಾಟಕದ ಮುಂದೆ ಹರಾಜಾಯ್ತು. ಯಾಕೆ ಹೋರಾಟ ನಡೆದಿದ್ದು? ಅವತ್ತಿದ್ದ ಮ್ಯಾನೇಜ್ಮೆಂಟ್, ಬೆಟ್ಟೆಗೌಡರು ಅಧ್ಯಕ್ಷರಾಗಿದ್ದು, ಅದಕ್ಕಿಂತ ಮುಂಚೆ ಅಪ್ಪಾಜಿಗೌಡರಾಗಿದ್ದಾಗಲೂ ಅಷ್ಟೇ ಬೇಕಾಬಿಟ್ಟಿ ಅಪಾಯಿಂಟ್ಮೆಂಟ್, ಒಬ್ಬೊಬ್ರಿಗೆ 8 ಜನ 10 ಜನ 600-700 ಜನ ಅಪಾಯಿಂಟ್ ಮಾಡ್ಕೊಂಡಿದ್ರು. ನಿಮಗೆ ಚೆನ್ನಾಗಿ ಗೊತ್ತು, ನಿಮಗೆ ಅಷ್ಟೇ ಅಲ್ಲ, ನಮ್ಮ ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬ ಡೈರೆಕ್ಟರ್ಗಳಿಗೂ ಇದು ಚೆನ್ನಾಗಿ ಗೊತ್ತಿದ್ದು. ಏನು, ನೀವು ಒಂದು ಕನ್ಸ್ಟ್ರಕ್ಷನ್ ಮಾಡುವಾಗ 5 ಕೋಟಿ ಎಕ್ಸ್ಟ್ರಾ ಖರ್ಚು ಮಾಡ್ಬಿಟ್ಟು ಏನ್ ಲಾಸ್ ಆಗುತ್ತೋ, ಇನ್ನೇನೋ ಒಂದು ಪರ್ಚೇಸ್ ಮಾಡುವಾಗ ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ರೆ ಏನ್ ಲಾಸ್ ಆಗುತ್ತೋ ಸಂಘಕ್ಕೆ, ಅದಕ್ಕಿಂತ ಶಾಶ್ವತವಾದ ಲಾಸ್ ಎಲ್ಲಾಗುತ್ತೆ ಸಂಘಕ್ಕೆ, ದೊಡ್ಡ ನಷ್ಟ ಆಗೋದು ನೀವು ಬೇಕಾಬಿಟ್ಟಿ ಅಪಾಯಿಂಟ್ ಮಾಡಿ. ಯಾಕೆಂತಂದ್ರೆ ಈಗ ಉಮಾಪತಿ ಅವ್ರು ಹೇಳಿದ್ರು, ಒಂದು 8 ವರ್ಷದಿಂದ ಇದಕ್ಕೆ ಒಂದು ಮೀಟಿಂಗ್ ಕರೆದಿದ್ರು BIT ಅಲ್ಲಿ ಗೂಗಲ್ ಅಲ್ಲಿ ಬೇರೆ ಬೇರೆ ಎಜುಕೇಶನ್ ವೆಬ್ಸೈಟ್ಗಳಲ್ಲಿ ನಮ್ಮ BIT ಸ್ಟೂಡೆಂಟ್ಸ್ ಅಲ್ಲಿ ಹೋಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು. ಏನಂತ, ಯಾರೋ ನನ್ಗೆ ಈಗಲೂ ನೆನಪಿದೆ, ಒಂದು ಡಿಪಾರ್ಟ್ಮೆಂಟ್, ಈ ಡಿಪಾರ್ಟ್ಮೆಂಟ್ ಅಲ್ಲಿ 40 ಜನ ಇದ್ದಾರೆ ಟೀಚರ್ಸ್, 10 ಜನ ಮಾತ್ರ ಗುಡ್, ಇನ್ನು 30 ಜನ ವೇಸ್ಟ್ ಅಂತ ಆಯ್ತು. ಹಿಂಗಾದಾಗ ಒಕ್ಕಲಿಗರ ಸಂಘದ ಮರ್ಯಾದೆ ಇದೆ. 8 ವರ್ಷದಿಂದ ಸರ್, 8 ವರ್ಷದಿಂದ ಹಾಕಿದ್ದು. ಅದ್ ಹಾಕಿದ ಮೇಲೆ ಅಪಾಯಿಂಟ್ಮೆಂಟ್ ವ್ಯವಸ್ಥೆ ಇನ್ನೂ ಹದಗೆಟ್ಟೋಗಿದೆ. ಅದಾದ್ಮೇಲೆ ಇವ್ರು 300-400 ಜನ 800 ಜನ ಮಾಡಿದ್ದು. ಆಗ ದೊಡ್ಡ ಹೋರಾಟ ಆಯ್ತು, ವಾಪಸ್ ತಗೊಂಡು ಅಡ್ಮಿನಿಸ್ಟ್ರೇಟರ್ ಬಂದ್ರೆ ಎಲ್ಲ ಮಾಡಿದ್ರು. ಯಾಕೆಂದ್ರೆ ಒಬ್ಬ ಟೀಚರ್ನ, ನೀವು ಪಾಠ ಮಾಡಕ್ ಬರ್ದಿರೋ ಟೀಚರ್ನ ಪ್ರೊಸೀಜರೇ ಫಾಲೋ ಮಾಡಿದೆ. ಫಸ್ಟ್ ಆಫ್ ಆಲ್ ವೇಕೆನ್ಸಿ ಇದೆಯಾ ನೋಡ್ಬೇಕು, EC ಅಪ್ರೂವ್ ಮಾಡ್ಕೋಬೇಕು. EC ಅಪ್ರೂವ್ ಆದ ಪೋಸ್ಟ್ನು ಕೂಡ ಪ್ರೊಸೀಜರ್ ಪ್ರಕಾರ ನೀವು ಅಪಾಯಿಂಟ್ ಮಾಡಬೇಕು ಅಲ್ವಾ ಸರ್? ಈಗ ಯಾಕೆಂದ್ರೆ ಒಬ್ಬನ ಅಪಾಯಿಂಟ್ ಮಾಡ್ಬಿಡ್ತೀರಾ ನೀವು, ಬೇಕಾಬಿಟ್ಟಿ ಅಪಾಯಿಂಟ್ ಮಾಡಿದಾಗ ಆತ 30 ವರ್ಷ ಇರ್ತಾನೆ. 30 ವರ್ಷ ಸಂಬಳದ್ದು ಬಿಟ್ಬಿಡಿ, 30 ವರ್ಷ ಒಬ್ಬ ಎಫಿಷಿಯನ್ಸಿ ಇಲ್ಲದೆ ಇರೋ ಸಿಬ್ಬಂದಿ ಇರ್ತಾನೆ ಅಂದಾಗ, ಆ ತರದ್ದು 16 ಜನ ಇದ್ರೆ ಸಂಘದ ಕಥೆ ಏನು? ಈಗ ಮೇಷ್ಟ್ರು ಪಾಠ ಮಾಡ್ಕೊಂಡಿರೋ ಮೇಷ್ಟ್ರನ್ನ ಇನ್ಫ್ಲೂಯೆನ್ಸ್ಗೋ ದುಡ್ಡುಗೋ ಇನ್ನೊಂದಕ್ಕೋ ಪ್ರೊಸೀಜರ್ ನೋಡಿ ಅಪಾಯಿಂಟ್ ಮಾಡ್ಬಿಟ್ರೆ ವಿದ್ಯಾರ್ಥಿಗಳ ಕಥೆ ಏನು, ಸಮಾಜದ ಕಥೆ ಏನು, ಒಕ್ಕಲಿಗರ ಸಂಘದ ಮಾನ ಮರ್ಯಾದೆ ಕಥೆ ಏನು ಸರ್? ಆ ಕಾರಣಕ್ಕೆ ನಾನು ಇವತ್ತು ಬಂದಿದ್ದೀನಿ. ಬಂದು ಮತ್ತೆ 18 ಜನ ಏನೋ ಮಾಡ್ಕೋಬೇಕು ಅಂತ EC ಅಪ್ರೂವಲ್ ಆಗಿದೆ.
ಅದ್ 40 ಜನ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ಸುಮಾರು ಒಂದು 50 180 ಜನ ಒಂದೇ 180 ಜನ ಸ್ವಾಮಿ 18 ಜನನ್ನ ಎಲ್ಲಿದ್ದೀರಿ ನಾವು ಆಗಿದ್ರು ಕೂಡ ಆ ಅಪ್ರೂವಲ್ ಆಗಿರೋ 18 ಜನನ್ನ ಪ್ರೊಸೀಜರ್ ಪ್ರಕಾರ ಮಾಡಿದ್ದೀರಾ? ಯಾಕೆ ಅಂತಂದ್ರೆ ಸರ್, ಒಕ್ಕಲಿಗರ ಸಂಘ ಅಂತಕ್ಕಂಥದ್ದು, ಒಕ್ಕಲಿಗರ ಸಂಘದಲ್ಲಿರೋ ಪ್ರತಿಯೊಬ್ಬ ಡೈರೆಕ್ಟರ್ ಕೂಡ ಒಕ್ಕಲಿಗ ಸಮುದಾಯಕ್ಕೆ, ಒಕ್ಕಲಿಗ ಸಮಾಜಕ್ಕೆ ಉತ್ತರದಾಯಿತ್ವ ಇಲ್ಲೇ ಇರುತ್ತೆ ಪ್ರತಿಯೊಬ್ಬ ಡೈರೆಕ್ಟರ್ದು. ಯಾಕೆಂದ್ರೆ ಒಕ್ಕಲಿಗ ಸಮಾಜ ಬೇರೆ ಸಮಾಜದ ಸುಮ್ಮನೆ ಕುತ್ಕೊಳ್ಳೋ ಸಮಾಜ ಅಲ್ಲ. ಪ್ರಶ್ನೆ, ನಾವು ಎಷ್ಟು ನಮ್ಮ ನಾಯಕರನ್ನ ನಿಮ್ಮನ್ನ ಮೆಚ್ತೀವೋ ತಪ್ಪು ಮಾಡಿದಾಗ ಪ್ರಶ್ನೆ ಕೇಳ್ತೀವಿ. ನಾವು ಪ್ರಶ್ನೆ ಕೇಳ್ತಾ ಇರ್ತಕ್ಕಂಥದ್ದು ಯಾರ್ದು ವೈಯಕ್ತಿಕವಾಗಿ ಯಾರ ವಿರುದ್ಧನೂ ಅಲ್ಲ. ಆದ್ರೆ ತಾವು ಅಧ್ಯಕ್ಷರಾಗಿ ಕೂತಿದ್ದೀರಾ, ನಿಮ್ಮನ್ನೇ ಪ್ರಶ್ನೆ ಮಾಡ್ಬೇಕು. ಯಾಕಂದ್ರೆ ನೀವು ಹೊರಗಡೆ ಒಂದು ಒಳ್ಳೆ ಹೆಸರಿದ್ದಂತವ್ರು ಈ ತರ ಅಧ್ಯಕ್ಷರಾಗಿ ಬಂದು ನಿಮ್ಮ ಇದರಲ್ಲಿ ಈ ತರ ಅಪಾಯಿಂಟ್ಮೆಂಟ್ ವಿಷಯದಲ್ಲಿ ಹಿಂಗಾಗಿ ಸಂಘ ಹಾಳಾಗ್ತಾ ಇದೆ ಅಂದಾಗ ದೊಡ್ಡ ತಪ್ಪಾಗುತ್ತೆ. ಅದಕ್ಕೆ ನಾವು ಇಡೀ ಒಕ್ಕಲಿಗ ಸಮುದಾಯದ ಪರವಾಗಿ ಕೇಳ್ತಾ ಇರೋದು ಏನು ಅಂತಂದ್ರೆ, ನೀವೇನು ಈಗ ಅಪಾಯಿಂಟ್ಮೆಂಟ್ ಮಾಡೋದು ಸಂಘಕ್ಕೆ ಒಳ್ಳೇದಾಗ್ಲಿ ಅಂತ ಏನ್ ಸರ್? ಅಪಾಯಿಂಟ್ಮೆಂಟ್ ಮಾಡೋದು ಒಬ್ಬ ಒಳ್ಳೆ ಲೆಕ್ಚರ್ ಬೇಕು, ಲೆಕ್ಚರ್ ಇಲ್ಲದೆ ಹೋದ್ರೆ ಪಾಠ ನಡೆಯಲ್ಲ. ಅಪಾಯಿಂಟ್ಮೆಂಟ್ ಮಾಡೋದು ಒಳ್ಳೇದಾಗ್ಲಿ ಅಂತ ಸಂಘಕ್ಕೆ, ಸಂಘ ಸರಿಯಾಗಿ ನಡೀಲಿ ಅಂತ. ಆ ಅಪಾಯಿಂಟ್ಮೆಂಟ್ ಪಾರದರ್ಶಕವಾಗಿ ಮಾಡ್ಬೇಕಾಗಿರೋದು ನಿಮ್ ಕರ್ತವ್ಯ. ಹಾಗಾಗಿ 18 EC ನಲ್ಲಿ ಎಷ್ಟು ಅಪ್ರೂವ್ ಆಗಿದೆ ಮತ್ತೆ ಅಪ್ರೂವ್ ಮಾಡ್ಕೋಬೇಕಾದ್ರೆ ತರಿಸ್ಕೊಂಡಿದ್ರೆ ಬರೀ ಸಂಸ್ಥೆಯಿಂದ ಅಪ್ರೂವ್ ಆದ ಪೋಸ್ಟ್ ಅನ್ನ ಪ್ರೊಸೀಜರ್ ಪ್ರಕಾರ ಫಿಲ್ ಮಾಡಿದ್ದೀರಾ ಅನ್ನೋದನ್ನ ತಾವು ಸಮುದಾಯದ ಮುಂದೆ ಇಡಬೇಕು. ಈಗ ಇಡೋದ್ರ ಮೂಲಕ ಒಂದ್ ಸಬ್ಮಿಷನ್ ಈಗ ಒಂದ್ ಸಬ್ಮಿಷನ್ ಕನ್ಫರ್ಮ್ಸ್ ಆಗಿದೆ ಅಲ್ಲ, ನಿಮ್ ಕನ್ಫರ್ಮ್ಸ್ ಆಗಿದೆ ಅದು ಮಾಡೋಣ ಅಂತ ಹೆಚ್ಚು ಮಾಡಿದೀರಾ ಅಂತ ಈಗ ಎಷ್ಟು ಮಾಡಿದೀರಾ ಅಂತ ಹೇಳಿ ಹೋಗ್ಲಿ. ನಿಮ್ಗೆ ಗೊತ್ತಿಲ್ದಿರ ಆಗಿದೆ, ಅಧ್ಯಕ್ಷರು ಗೊತ್ತಿಲ್ದಿರ ಆಗಿದೆ ಅದು. ಅಲ್ಲ, ನಿಮ್ಗೆ ಗೊತ್ತಿಲ್ದಿರ ಆಗಿದೆ ಅದು. ಈಗ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೆಂಗ? ನಾನ್ ಖಜಾಂಚಿ ಆಗಿದ್ದಾಗ ಒಂದ್ ಮಾತು ಹೇಳ್ತಾರೆ, ಉಮಾಪತಿ ಅವರೇ, ನಮ್ ಸಂಸ್ಥೆದು ಸಂಬಳ 25-26 ಕೋಟಿ ಕೊಡ್ತಾ ಇದಾರೆ. ಇದೇ ನಂದೇ ಇನ್ಸ್ಟಿಟ್ಯೂಷನ್ ಇದೆ, ನಮ್ಮ ಕುಟುಂಬದ್ದು ಇದೆ. ಇದರಲ್ಲಿ 30 to 40% ಸಂಬಳದಲ್ಲಿ ಇದಕ್ಕಿಂತ ದೊಡ್ಡ ಸಂಸ್ಥೆ ನಾವು ನಡೆಸ್ತಾ ಇದ್ದೀವಿ ಅಂತ ಇವರೇ ಸಾಕ್ಷಿ. ಆಯ್ತಲ್ವಾ? ಅದಾದ್ಮೇಲೆ ನೀವ್ ಹೇಳೋದ್ರಣ್ಣ, ನಾನ್ ಖಜಾಂಚಿಯಾಗಿದ್ದಾಗ ಒಬ್ಬ ಟೀಚರ್ ಏನು ಲೆಕ್ಚರರ್ ಅಲ್ವಾ ಸರ್, ಒಬ್ಬ ಲೆಕ್ಚರರ್, ಅವ್ರ ಹೆಸರು ಬೇಡ ಇಲ್ಲಿ, ಆತ ನಮ್ದೇ ಸಂಸ್ಥೆಯಲ್ಲಿ 7 ಅಟೆಂಪ್ಟ್ ಅಲ್ಲಿ ಫೇಲ್ ಆಗ್ತಾನೆ. 8ನೇ ಅಟೆಂಪ್ಟ್ ಗೆ ಕ್ಲಿಯರ್ ಮಾಡ್ಕೊಡ್ತಾನೆ. ಆತನ ಹತ್ರ ದುಡ್ಡು ತಗೊಂಡು 25 ಲಕ್ಷ ದುಡ್ಡು ತಗೊಂಡು ಅವತ್ತಿನ ಏನು ಕಾಲೇಜ್ ಚೇರ್ಮನ್ ಅವನಿಗೆ ಕೆಲಸ ಕೊಡ್ತಾರೆ. ಸ್ಟೂಡೆಂಟ್ಸ್ ಕಂಪ್ಲೇಂಟ್ ಹೇಳಿದಾಗ ಅವನು ಅವ್ರಿಗೆ ಹೊಡೆಯಕ್ ಹೋಗೋದು ಎಲ್ಲ ಮಾಡೋದು. ನನ್ನ ಹತ್ರ ಬರ್ತಾರೆ ಸ್ಟೂಡೆಂಟ್ಸ್, ಸರ್ ಮಾತ್ರ ಹೊಡೆಯಕ್ ಬರ್ತಾನೆ, ಅದು ಒಂದ್ಸಲಿ ಕರ್ಸ್ಬಿಟ್ಟು ಹೇಳಿದೆ, ಅವೆಲ್ಲ ಮಾಡ್ಕೊಳಪ್ಪ. ಪ್ರಿನ್ಸಿಪಲ್ನೇ ಕರೆಸ್ತಾರೆ, ನೋಟಿಸ್ ಕೊಟ್ವಿ. ಅದಾದ್ಮೇಲೆ 2ನೇ ನೋಟಿಸ್ ಕೊಟ್ವಿ. 3ನೇ ನೋಟಿಸ್ ಇಲ್ಲಿ ನಾವು ಮಾತಾಡ್ತಾ ಇದೀವಿ, ನನಗೆ ಆತ ಅಲ್ಲೇ ಮಾಡಕ್ ಬಂದ. ನನ್ನ ಅವತ್ತು ನಮ್ ಜೊತೆಲಿದ್ದ ಅಂಗರಕ್ಷಕರು ಆತನ ಕಪಾಳಕ್ಕೆ 1-2 ಬಾರಿಸಿ, ಅಧ್ಯಕ್ಷರು ಬಾಲಣ್ಣ ಅವ್ರು ಇದ್ರು, ಇಮಿಡಿಯೇಟ್ ಆಗಿ ಸಸ್ಪೆನ್ಷನ್ ಮಾಡ್ತಾರೆ. ನಮಗೆ ಎದುರ್ಸಕ್ ಬಂದಿದ್ದಕ್ಕಲ್ಲ, ಒಬ್ಬ ಲೆಕ್ಚರರ್ ಆದವನು ಡೈರೆಕ್ಟರ್ಗಳ ಹತ್ರ ಈ ರೀತಿ ಅವ್ನು ಹೇಳ್ತಾನೆ, 25 ಲಕ್ಷ ಬಿಸಾಕಿದೀನಿ. ಇನ್ನೊಬ್ಬ ಡಾಕ್ಟ್ರು ನಮ್ಮಲ್ಲೇ ಇಂಟೆನ್ಸಿವ್ ಕೇರ್ ಅಲ್ಲಿ ಏನು ಅವ್ರ ಹೆಸರುಗಳು ಬೇಡ, ಸುಮ್ಮನೆ ನಾಳೆ ದಿವಸ ತಪ್ಪಾಗ್ತದೆ. ಆತ ಏನು ಕೆಲಸ ಮಾಡ್ತಾ ಇರ್ತಾನೆ, ಮಾರ್ಟಾಲಿಟಿ ಆಗ್ತದೆ, ತೀರ್ಕೊಂಡ್ಬಿಡ್ತಾನೆ ಪೇಷಂಟ್ ಕಡೆಯವರು ಗಲಾಟೆ ಮಾಡಿದಾಗ ಅವಾಗ ಹೇಳ್ತಾರೆ, ಈ ದುಡ್ಡು ಕೊಟ್ಬಿಟ್ಟು ಬಂದಿದ್ದೀನಿ, ನಿನ್ನ ಹತ್ರ ನಾನು ಹೇಳೋದು ಡೈರೆಕ್ಟರ್ ಹತ್ರ ಮಾತಾಡ್ತೀನಿ. ಕೊನೆಗೆ ನಾನು ಅವ್ರದ್ದು ಮೀಟಿಂಗ್ ಅಲ್ಲಿ ಪ್ರಸ್ತಾಪ ಮಾಡ್ತೀನಿ, ಆತನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ. ಕಮಿಟಿ ರಚನೆ ಆಗ್ತದೆ. ಕೋನಪ್ಪ ರೆಡ್ಡಿ ಅವ್ರ ಸಮ್ಮುಖದಲ್ಲಿ ಸಮಿತಿ ಮಾಡಿ ಅವರು ಅದನ್ನ ವಿವರಣೆ ಕೊಡಬೇಕು, ಅವ್ರು ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಕೊಡಬೇಕು ಅಂತ ಆಗ್ತದೆ. ಕೊನೆಗೆ ಅದು ಟೇಕ್ ಆಫ್ ಆಗಲ್ಲ. ಅದಾಯ್ತಣ್ಣ, ಒಂದು ಪ್ರೆಸೆಂಟ್ MLA ಸೊಸೆ ತಂಗಿನ ನಾನು ಟ್ರೆಷರರ್ ಆಗಿದ್ದಾಗ 3 ವರ್ಷಗಳ ಕಾಲ ಆಕೆ ಕೆಲಸಕ್ಕೆ ಬಂದಿರಲ್ಲ. ಅವಾಗ ನಾನು ಆಕೆನ ಟರ್ಮಿನೇಟ್ ಮಾಡಿಸ್ತೀನಿ. ನೀವ್ ಹೇಳಿದ್ರಲ್ಲ, ಆ ಕೆಲಸ ಎಲ್ಲ ನಾನು ಮಾಡಿದ್ದೀನಿ. ನಾನು ಆತ್ಮಸಾಕ್ಷಿಯಿಂದ ಹೇಳ್ತಾ ಇದ್ದೀನಿ, ದಾಖಲೆ ಸಮೇತ ನೀವ್ ಹೇಳಿದ್ದನ್ನೆಲ್ಲ ನಾನು ಮಾಡಿದ್ದೀನಿ. ನನಗಿಂತ ಹೆಚ್ಚಿನ ರೀತಿ ಕೆಲಸ ಮಾಡೋ ನೀವು ಶಕ್ತಿ ಇದ್ರು ಕೂಡ ನಿಮ್ ಕೈನ ಅದನ್ನ ಹೇಳ್ತಾರ ಗೊತ್ತಾ, ಮೋಡಿ ವಿದ್ಯೆ ಮಾಡಿ ದೇವ್ರನ್ನ ಕಟ್ಟಾಕ್ಬಿಡ್ತಾರಂತೆ ಅಂತ. ನಿಮ್ಮನ್ನ ಯಾವ ವಿದ್ಯೆ ಕಲ್ತು ಯಾವ ರೂಪದಲ್ಲಿ ನಿಮ್ಮನ್ನ ಕಟ್ಟಾಕೋರೆ ಗೊತ್ತಿಲ್ಲ. ಅದ್ ಎಲ್ಲಿ ತಡೆ ಓಡಿಸ್ಬಿಟ್ಟು ಗೊತ್ತಿಲ್ಲ, ಹೇಳ್ರಿ. ತಡೆ ಓಡಿಸ್ಬಿಟ್ಟು ಗೊತ್ತಿಲ್ಲ. ಯಾರೇನೇ ಮಾಡಿದ್ರು ಮಾತ್ರ ಅಧ್ಯಕ್ಷ ಮರ್ಯಾದೆನೇ ಹೋಯ್ತಾ ಇರೋದು. ಇದಂತೂ ನಾನು ಒಬ್ಬರಿಗೆ GB ಡೈರೆಕ್ಟ್ ಮರ್ಯಾದೆ ಹೋಯ್ತೈತೆ, ನಮಗೂ ಮರ್ಯಾದೆ ಹೋಯ್ತೈತೆ ಇಲ್ಲಿ. ನೀವ್ ಯಾಕೆ ಸುಮ್ನೆ ರಾಜೀನಾಮೆ ಕೊಡೋಣ.
ನಾವೇನ್ ಕೇಳ್ಕೊ ನಿಮ್ಮ ಇಲ್ಲ, ಅದೇ ತರ ಬಂದಿರೋ ನೀವು. ನಾವೇನ್ ಕೇಳ್ಬೇಕು ನೀವು ನಮಗ್ ದಾರಿ ತೋರಿಸ್ಬೇಕಣ, ಒಳ್ಳೆ ದಾರಿ ತೋರಿಸ್ಬೇಕಣ. ರೊಟ್ಟಿ ಜಾರಿ ತುಪ್ಪ ಇಟ್ಟು ಒಂದು ಮಾತಾಡ್ಕಂತಾರಂತೇಳಿ ಕಮ್ಮಿ ಆದ್ರೆ ಇಲ್ಲಿ ಇದ್ರಲ್ಲ ಆ ರೂಮ್ ಕಡಿಮೆ ವರ್ಗ ಮಾಡ್ಕೊಂಡು ಕೂತಿದ್ರಲ್ಲ ಕಿತ್ಲಾಡ್ಕೊಂಡು ನನ್ಗ್ ಸಾಲದು ನಿಮ್ಗ್ ಸಾಲದು ಅಂತ ಅವ್ರು ಆಚೆ ಅದು ನನ್ನ ದೇವರನ್ನೇ ನಾನು 6 ತಿಂಗಳು ಕೊಡ್ತೀನಿ ಅಂದ್ಬಿಟ್ಟು ನಾನು ಇವತ್ತೆಲ್ಲ 35 ಜನ ಕುಂಚಿ ನಾನು ಮಾಡಿದ್ನಲ್ಲ ಏನ್ ಕೊಟ್ಟೆ ಇವರಿಂದ ಆಮೇಲೆ ತಿರ್ಗಾ ಅವಿಶ್ವಾಸ ತಂದಿದ್ರು ಅವತ್ತೇನ್ ಮಾಡಿದ್ರಿ ಅದಕ್ಕೆ ಸುರೇಶ್ ರಾಜೀನಾಮೆ ಕೊಟ್ಟ ಫಸ್ಟ್ ನಾನು ಹೋಗಿ ನಾನ್ ರಾಜೀನಾಮೆ ಏನ್ ಇದು ನೋಡ ಇದು ನಮ್ ಜನಾಂಗಕ್ಕೆ ಮಾಡೋದು ನಮ್ಮ ಪೀಳಿಗೆಗೆ ಮಾಡೋದು ನಮ್ಮ ಮೊಮ್ಮಕ್ಳಿಗೆ ಮಾಡೋದು ದ್ರೋಹ ಇದು ಅಪಚಾರ ಆಯ್ತು ತಗೋಬೇಕು ಮೀಟಿಂಗ್ ಅಲ್ಲಿ ತೀರ್ಮಾನ ಮಾಡೋಣ. ಯಾಕೆ ಹೀಗೆ ತಗೋತೀರಾ ನೀವು? ನೀನ್ ದುಡ್ಡು ಕೊಡ್ತೀಯ ಅವ್ರು ಯಾವಾಗ ಕೊಡಿ. ದುಡ್ಡು ಕೊಡ್ತಾರೆ ಅವರು ದುಡ್ಡು ಕೊಡ್ತಾರೆ ಇದ್ದಿದ್ರೆ ನಿನ್ 8 ಸೀಟು ಇಲ್ಲ ದುಡ್ಡು ಎಷ್ಟೇ ಏನಪ್ಪ ಈಗ 12% ಮಾತು ಹೇಳಿ ಈಗ ಒಂದ್ ನಿಮಿಷ ಇರಪ್ಪ. ನೀವ್ ಹೇಳ್ತೀರಾ 18 ಜನ ಕಂಪ್ಯೂಟರ್ ಆಪರೇಟರ್ ಅಂತ. ನಾವೇನ್ ಮಾಡಿದ್ವಿ, ಆಯ್ತು 18 ಜನ ನಾವು 42 EC-ನಲ್ಲಿ ಇದೆ ನಾನು ನೋಡಿರೋ ಪ್ರಕಾರ. ಆಯ್ತು 42 ಜನ ಅಂದ್ರೆ 35 ಜನ ಡೈರೆಕ್ಟರ್ ಫೋನ್ ಮಾಡಿಸಿ ಕೊಟ್ಟಿಲ್ಲ ಎಲ್ಲ ಬರ್ರಿ ತಕೊಂಡಿಲ್ಲ ಅವ್ರು ಎಲ್ಲ ಒಂದೊಂದು ಕೊಡ್ರಿ. ಅಲ್ಲ ಸರಿ ತಕೊಂಡಿಲ್ಲ ಅದನ್ನೇನ್ ಮಾಡಿದ್ರಿ ನಮ್ಮ ಅಭ್ಯರ್ಥಿ ಅದನ್ನೇನ್ ಮಾಡಿದ್ರಿ ನಮ್ಮ ಅಭ್ಯರ್ಥಿ ಮಾಡ್ಕೊಂಡ್ಬಿಡೋದು ಆಗ್ಬೇಕಾದ್ರೆ ಕ್ಯಾಡರ್ ಅಂಡ್ ರಿಕ್ರೂಟ್ಮೆಂಟ್ ರೂಲ್ಸ್ ನಮ್ಮ ಸಂಘದಲ್ಲಿ ಇದೆ. ಅದರ ಪ್ರಕಾರ ಎಷ್ಟು ಪೋಸ್ಟ್ ಇದೆ, ಪೋಸ್ಟ್ ವೇಕೆನ್ಸಿ ಇದೆ, ಆ ವೇಕೆನ್ಸೀಸ್ ಎಲ್ಲ ಬಗ್ಗೆ ಚರ್ಚೆ ಆಗಿ ಈ ಸೀನಲ್ಲಿ ಪೇಪರ್ ಅಲ್ಲಿ ಕನ್ನಡ ಇಂಗ್ಲಿಷ್ ಜಾಹೀರಾತು ಕೊಟ್ಟು ಎಲ್ಲ ಗೊತ್ತು ಗಂಗಾಧರ್ ಅಂತೂ 3 ಬಿಟ್ಬಿಟ್ಟವನೆ 3 ಬಿಟ್ಬಿಟ್ಟವನೆ ನಿಮ್ ಗಂಗಾಧರ್ ನಿಮ್ಗೆ ತುಂಬಾ ಗೌರವ ಇದೆ. ಅಣ್ಣ ಆಯ್ತಣ್ಣ. ಅಣ್ಣ ಈಗ ಒಂದ್ ನಿಮಿಷ ನಿಮ್ ಪಾಯಿಂಟ್ ಯಾಕೆ ಕೊಡ್ಬೇಕು ಎಲ್ಲ MLA-ಗಳು ಕೊಡ್ರಿ ಎಲ್ಲ MLA ಅವ್ನು ಬೇಕಾದವ್ರು ಕೊಟ್ಬಿಡೋದು ರಂಗನಾಥ್ ಫೋನ್ ಮಾಡಿ ನಾನು ಹೇಳೋದು ನೀವು ಕೆಲವೊಬ್ಬರಿಗೋಸ್ಕರ ನಿಮ್ ಗೌರವ ಕಳ್ಕೊಂಡ್ಬಿಡಿ. ನೀವು ಒಂದು ವಿದ್ಯಾಸಂಸ್ಥೆ ನಡೆಸ್ತೀರಿ ಅಣ್ಣ. ಈಗ ಒಂದ್ ನಿಮಿಷ ಅಣ್ಣ, ನೀವೊಂದು ವಿದ್ಯಾಸಂಸ್ಥೆ ನಡೆಸ್ತೀರಿ, ರೇಣುಕಾ ಪ್ರಸಾದ್ ಸರ್ ನಡೆಸ್ತಾರೆ, ಪುಟ್ಟಸ್ವಾಮಿ ಅವ್ರು ನಡೆಸ್ತಾರೆ. ನಮ್ಮಲ್ಲಿ 10 ಜನ ಡೈರೆಕ್ಟರ್ ವಿದ್ಯಾಸಂಸ್ಥೆ ನಡೆಸ್ತಾರೆ. ನಿಮ್ ಸ್ಕೂಲ್ ಕಾಲೇಜ್ಗೆ ಯಾಕೆ ಈ ತರದ್ದು ಟೀಚರ್ಗಳನ್ನ ಸೇರಿಸ್ಕೊಡಲ್ಲ? ನಿಮ್ ಕಾಲೇಜ್ಗೆ ಕ್ವಾಲಿಟಿ ಅವ್ರು ಬೇಕು. ಒಕ್ಕಲಿಗರ ಸಂಘಕ್ಕೆ ಕಸ ಇದಕ್ಕಿಂತ ದೊಡ್ಡ ಜವಾಬ್ದಾರಿ ತಾವು ನಿಭಾಯಿಸಿದ್ರ ಸಿರಣ, ಇದಕ್ಕಿಂತ ದೊಡ್ಡ ಜವಾಬ್ದಾರಿ ನೀವು ನಿಭಾಯಿಸಿದ್ರ. ನಾಳೆ ದಿವಸ MLA ಆಗೋರು ಸಿರಣ, ನೀವು ಸಿರಣ ನಾಳೆ ದಿವಸ MLA ಆಗೋರು. ಈ ತರ ತಪ್ಪು ಕೆಲಸಗಳಿಗೆ ಸಿಹಾಕೋಬೇಡಿ ಸಿರಣ. ನೀವು ತಪ್ಪು ಮಾಡದೆ ಹೋದ್ರು ನೋಡಿ ಒಂದಾಡ್ತೀನಿ ಕೇಳಿ. ಆ ಓಡಿ ನೋಡಿ ಸಿರಣ, ಆ ಓಡಿಯೋದು ಎಷ್ಟು ಅಪರಾಧನೋ ಆ ಓಡಿಯೋದು ನೋಡೋದು ಅಷ್ಟೇ ಅಪರಾಧ. ತಲೆಯಲ್ಲಿ ಇಟ್ಕೊಳ್ಳಿ. ನೀವು ತಪ್ಪು ಮಾಡೋರ್ ಜೊತೆ ಇದ್ರೆ ನೀವು ತಪ್ಪಿತಸ್ತ್ರೆ. ಕಾನೂನು ಪ್ರಕಾರ 42 ಜನ ಅಂತ 18 ಜನ ಆಯ್ತಣ್ಣ. ನಾನು 35 ಜನಕ್ಕೂ ಒಬ್ಬೊಬ್ಬರಿಗೆ ಆಯ್ತಣ್ಣ, 35 ತಗೋಬೇಕು. 46 ಇಲ್ಲ ಇದೆ, 46 ಇಲ್ಲ ಇದೆ. ಪ್ರೊಸೀಜರ್ ಏನು? ನೀವು ರೆಕಮೆಂಡ್ ಮಾಡಿದ್ರೆ ಅವ್ರು
ರೆಕಮೆಂಡ್ ಹೀಗಾಗಿ 4 ವರ್ಷ ಮೇಲೆ ರೆಕಮೆಂಡ್ ಹೀಗಾಗಿ ಅಲ್ಲ ಒಂದ್ ನಿಮಿಷ ನೋಡಿ ಅಣ್ಣ, ಮೀಟಿಂಗ್ ಅಲ್ಲಿ ಅವತ್ತು ನೇರವಾಗಿ ಹೇಳಿದೆ ಏನಂತ, ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ತಗೊಳ್ಳಿ, ಪರ್ಮನೆಂಟ್ ಮಾಡ್ಕೋಬೇಡಿ. ಅದು ಇದೆ ಅದನ್ನ ನೇರವಾಗಿ ಅಣ್ಣ ನಾನು ಅವತ್ತು ಅದನ್ನ ಪಾಯಿಂಟ್ ಮಾಡಿ ಹೇಳಿದೆ, ನೀವು ಅದನ್ನ ಒಪ್ಕೊಂಡ್ರೆ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ತಗೊಳ್ಳೋಣ ಅಂತ. ಕಂಪ್ಯೂಟರ್ ಆಪರೇಟರ್ ಏನಾಯ್ತು? ಅಲ್ಲ ಒಂದ್ ನಿಮಿಷ, ಕಂಪ್ಯೂಟರ್ ಆಪರೇಟರ್ ಏನ್ ಮಾಡ್ತೀರಣ್ಣ? 22 ನಾವು ಬರ್ತಿದೀವಣ್ಣ. ನೀವು ಒಪ್ಕೊಂಡಿದ್ದೀರಣ್ಣ ಅವತ್ತು. ಸಿಸಿಟಿವಿ ಫುಟೇಜ್ ಸಿಸಿಟಿವಿ ಫುಟೇಜ್ ಆಪರೇಟರ್ ನೀವು ಒಪ್ಪಿದ್ದೀರಣ್ಣ? ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಅಣ್ಣ ಸತ್ಯವಾಗಿ ಒಪ್ಪಿದ್ದೀರಾ? ಹೌದ್ರೆ ಅಲ್ಲೇ ಇದೆ ನೋಡ್ರಿ. ಅಣ್ಣ, ನನಗೆ 70 ವರ್ಷ ಆಗಿದೆ. ಎಣ್ಣೆನೂ ಹಾಕಲ್ಲ ನಾನು. ಅಣ್ಣ ಎಣ್ಣೆನೂ ಹಾಕಲ್ಲ ನಾನು ಮರ್ತೋಗಕ್ಕೆ. ಇಲ್ಲಿ ನೋಡಿ ಅಲ್ಲ ಎಣ್ಣೆ ಹಾಕಿದ್ರೆ ಯಾರು ನೀವು ಯಾರು ಇಲ್ಲಿ ಕೂತ್ಕೊಳ್ಳಲ್ಲ. ಅಪ್ರೈಟ್ ಹಾಕ್ಬಿಡ್ತೀರಾ? ಉಮಾಪತಿ ಅವರೇ, ಇಲ್ಲಿ ನೋಡಿ ಕಳೆದವರು ಶ್ರೀಯುತರು 2 ವರ್ಷಗಳ ಪರೀಕ್ಷಾತ ಅವಧಿಯನ್ನು ತೃಪ್ತಿಕರವಾಗಿ ಪೂರ್ಣಗೊಳಿಸಿದ ನಂತರ ವಿದ್ಯಾಲಯದ ಮುಖ್ಯಸ್ಥರು ನೀಡುವ ಗೋಪ್ಯ ವರದಿ ಮೇರೆಗೆ ಸಂಘವು ನಿಗದಿಪಡಿಸಿರುವ ವೇತನ ಶ್ರೇಣಿಗೆ ಅರ್ಹರಾಗಿರ್ತಾರೆ, ಕಾಯಂಗೊಳಿಸಲಾಗುತ್ತದೆ. ಅಂದ್ರೆ ಇದು ಕಳೆದಾರಿ ಟೆಂಪರವರಿಗೆ ಪ್ರೊಬೇಷನರಿ ಪೀರಿಯಡ್ ಬರುವುದಿಲ್ಲ, ಕಾಯಂ ಪ್ರಶ್ನೆ ಬರುವುದಿಲ್ಲ, ಅವು ತಾತ್ಕಾಲಿಕ. ಯಾವುದಕ್ಕೆ ಪರ್ಮನೆಂಟ್ ಮಾತ್ರ ಈ ಪ್ರಶ್ನೆ ಬರುವುದು. ಅಡ್ಡದಾರಿಗಳಲ್ಲಿ ಕಳ್ಳದಾರಿಗಳಲ್ಲಿ ಸೇರ್ಪಡೆ ಮಾಡ್ತಕ್ಕಂಥ ವಿಧಾನ ಇದು. ನೀವು ದಯಮಾಡಿ ಕೆಂಪೇಗೌಡ ಮಂತಂದವ್ರು ನಾವು ಸಾವಿರಾರು ಎಕರೆ ದಾನ ಮಾಡಿರೋ ನನ್ನ ಮಕ್ಕಳು ನಾವು, ಗೊತ್ತಾಯ್ತಾ? ಬೇಕಾದಷ್ಟು ವಿದ್ಯಾಸಂಸ್ಥೆ, ಅವ್ರ ವಿದ್ಯಾಸಂಸ್ಥೆಗೂ ಇಂಜಿನಿಯರ್ ನಮ್ಮ ತಾತನೇ ಅಂತ ಕೊಟ್ಟಿದ್ದು ಕೆಂಪೇಗೌಡ. ನಾನು ಈ ಭಿಕ್ಷೆ ಬೇಡಕ್ ಬಂದಿಲ್ಲ ಅಧ್ಯಕ್ಷಕ್ಕೆ. ಅಲ್ಲಿ ಇಲ್ಲಿ ಮಾತಾಡೋದು ಏನದೆ ಅವ್ನ್ ಕೇಳ್ತೆ? ಯಾರು ನೀನು ಏನ್ ಮಾತಾಡ್ತಾರೆ? ಏನದೆ ಅವ್ನ್ ಕೇಳ್ತೆ? ಏನ್ ಹೋಗ್ತಿದೆ? ಏನ್ ಅವನೇನು ಅಧ್ಯಕ್ಷನಾಗ್ಬಿಡ್ತಾನ? ಯಾರ್ದ ಮಾತಾಡಿದ? ಯಾರ್ದ ಮಾತಾಡಿದ? ಬಿಬಿಎಂಪಿ ಗೆಲ್ಸ್ಕೊಂಬತ್ತಾನೆ, ಅದನ್ನ ಬಿಟ್ಬಿಟ್ಟು ಇವ್ನ್ ಕೊಟ್ಬಿಡ್ಬೇಕಾ? ಅವೆಲ್ಲ ಮಾತಾಡ್ಬೇಡ ದಯವಿಟ್ಟು ಹೇಳ್ತಾ ಇದ್ದೀನಿ. ನೀನ್ ಮಾತಾಡೋದೇ ನಾನೇನ್ ಜಾರ್ಖಂಡ್ ಬಂದಿಲ್ಲ ಸಂಘಕ್ಕೆ. ಅಧಿಕಾರ ಬೇಕು, ಅವೆಲ್ಲ ಮಾತಾಡ್ಬೇಡ ಅಂದ್ರೆ ನಾವು ಮಾನ ಮರ್ಯಾದೆ ಕಂಜೋರ್ ನಾವು. ನೀವೇ ಮಾತು ಕೊಟ್ಟಿದ್ರಿ. ಇವ್ರಿಬ್ಬರು ಕೈ ಇಟ್ಕೊಂಡ್ರೆ ನಮ್ ಪರವಾಗಿರು ಅಂದ್ರೆ ಕುಮಾರಸ್ವಾಮಿ ಹೇಳ ನಾವ್ ಇರಲ್ಲ ಅಂದಿಲ್ಲ ಇವ್ರಿಬ್ರು ನಿನ್ ಮುಂದೆ ಹೆಂಗ ಬೇಕು. ನಾವು ಏನು ಉತ್ತರ ಕೊಟ್ಟಿದ್ದೇವೆ? ಆಯ್ತು. ಈಗ ಅಲ್ಲಣ್ಣ, ಇಷ್ಟೇ ನಾವು ಕೇಳ್ತಾ ನಾವು ರಿಕ್ವೆಸ್ಟ್ ಇಷ್ಟೇ, ಯಾವುದೇ ರಿಕ್ರೂಟ್ಮೆಂಟ್ ಇಸಿ ಮೀಟಿಂಗ್ ಅಲ್ಲಿ ಆಗೋಗಿ ಏನು ತೊಳಂಗಿಲ್ಲ ಇವತ್ತಿಂದ. ಅದನ್ನ ನಾವು ಲಿಸ್ಟ್ ಅವ್ರ ಪ್ರಿನ್ಸಿಪಾಲ್ ಅಲ್ಲ ತಗೊಬನ್ನಿ ನಾವೆಲ್ಲ ಬಹುಮಟ್ಟೆ ಮಾಡ್ತೀವಿ. ದಯವಿಟ್ಟು ಕೊಡೋಬೇಡ, ನಾವು ಮಾಡೋಣ. ಬೀದಿಯಲ್ಲಿ ನಾವು ನೀವು ತೂಕವಾದ ಸ್ಥಾನದಲ್ಲಿ ಕೂತಿರುವಂತವ್ರು, ನೀವು ಇದಕ್ಕಿಂತ ದೊಡ್ಡ ದೊಡ್ಡ ಸ್ಥಾನಗಳೆಲ್ಲ ಗೌರವ ಅಷ್ಟೇ ಮಾಡೋದು, ಜಾಸ್ತಿ ಅಂತೂ ಮಾಡಕ್ ಆಗಲ್ಲ. ಅಣ್ಣ ಈಗ ಮಾಡಿದ್ರೆ ಅಣ್ಣ ಈಗ ಕೊಡ್ಸೋಣ. ಇಲ್ಲೇ ಕೂತಿರ್ತೀವಿ, ತಗೊಂಬರ್ರಪ್ಪ ಹೇಳ್ರಣ, ಕರೀರಣ. ಎಷ್ಟು ನೀವು ಕಂಪ್ಯೂಟರ್ ಆಪರೇಟರ್ನ ಎಷ್ಟು ಜನ ಇಂಟರ್ವ್ಯೂ ಮಾಡಿ ಕೆಲಸ ಕೊಟ್ಟಿದ್ರೆ ಕೊಡಿ ಹೇಳ್ತೀವಿ. ಒಂದು ಇಂಟರ್ವ್ಯೂ ಮಾಡಿದ್ದೀರಾ? ಒಂದು ಪೇಪರ್ ಎಲ್ಲದಕ್ಕೂ ಇಂಟರ್ವ್ಯೂ. ಈಗ ನಾವು ಡೈರೆಕ್ಟರ್ಗಳನ್ನ ಜನ ರೂಲ್ಸ್ ಇದೆ, ನಿಮ್ ಇಷ್ಟ ಬಂದಾಗ ಮಾಡೋದಲ್ಲ. ರೂಲ್ಸ್ ಅಲ್ಲಿ ಅದಕ್ಕೆ ಅವಕಾಶ ಇಲ್ಲ. ನಮ್ಮಲ್ಲಿ ಒಬ್ಬ ಮಂಡ್ಯದವನು, ಒಬ್ಬ ಕುಳ್ಳ ಇವನವನೇ ಗೊತ್ತಾ, ಅವ್ನ್ ಕರೀರಿ ಹೇಳ್ತೀನಿ. ಅವ್ನ್ ಕರೀರಿ, ಮನೆ ಹಾಳು ಮಾಡಕ್ ಅವ್ನ್ ಫೇಮಸ್. ಅವ್ನು ಡೈರೆಕ್ಟರ್, ಅವ್ನ ಕರೀರಿ, ಮನೆ ಹಾಳು ಮಾಡಕ್ ಅವ್ನ್ ಫೇಮಸ್. ಅವ್ನು ಹೇಳ್ಬೇಕಾ ನಿಮ್ಗೆ? ಅಧ್ಯಕ್ಷರೇ, ಅವನಲ್ಲ ಅವನು ಅಧ್ಯಕ್ಷರೇ, ಅವ್ನು ಹೇಳಿದ್ದೆ ನಿಮ್ಗೆ ವೇದವಾಕ್ಯ. ಮೀಟಿಂಗ್ ಅಲ್ಲಿ ಹೇಳ್ತಾನೆ ಗಲಾಟೆ ಮಾಡ್ಕೋತಾರೆ, ಮಾಡ್ಕೊಳ್ರಿ ಅಂತ. ಅಲ್ಲಣ್ಣ,
ಮೇಲಿರೋ ಭಗವಂತ ನೋಡ, ಮೇಲಿರೋ ಭಗವಂತ ಒಂದಲ್ಲ ಒಂದ್ ದಿವಸ ನೀವು ದಯವಿಟ್ಟು ಇವೆಲ್ಲ ಮಾಡಬೇಡಿ ಅಣ್ಣ, ಹೇಳ್ತೀನಿ ಕೇಳಿ. ನಾನು ಒಬ್ಬ ಡೈರೆಕ್ಟರ್ ಕೇಳ್ತೇನೆ, ಗೌರವ ಕೊಡಿ. ನಮ್ಮ ಕಾನ್ಫಿಡೆನ್ಸ್ ಮಾತಾಡ್ಕೊಂತೇನೆ ಕೆಲಸ ಮಾಡಿ ಗೌರವ ಇದೆ, ಮಾತಾಡ್ಬೇಕು. ಪ್ರಾಮಾಣಿಕವಾಗಿ ಓಟ್ ಹಾಕಿ ಕಳಿಸಿದ್ವಿ, ನಾನು ಒಂದು ದುಡ್ಡು ಇಸ್ಕೊಂಡಿಲ್ಲ. ಎರಡು ಜಿಲ್ಲೆಯಲ್ಲಿ ₹1 ಇಸ್ಕೊಂಡಿರ, ನಿಮ್ಮ ಗಿಫ್ಟ್ಗಳು ಕೊಟ್ಟು ಇನ್ನೊಂದು ಕೊಟ್ಟು ಹಾಕಿದೀರ, ಬಂದಿಲ್ಲ, ನಮ್ಗೆ ಗೊತ್ತಿಲ್ಲ. ನಮ್ಗೆ ನಾವು ಯಾರ ಹತ್ರನೂ ₹1 ಇಸ್ಕೊಂಡಿರ, ನಾವು ಡೈರೆಕ್ಟರ್ ಯಾರು ಕಳ್ಸಿದ್ವಿ, ಅವ್ರು ಸಸ್ಪೆಂಡ್ ಮಾಡ್ಸಿದ್ವಿ. ಇಡೀ ಜಿಲ್ಲೆಯಲ್ಲಿ ಎಲ್ಲೂ ಇಡೀ ಸ್ಟೇಟ್ ಅಲ್ಲಿ ಎಲ್ಲೂ ಇಲ್ಲ, ನಾವು ಮಾತ್ರ ಕಳಿಸಿರೋ ನಮ್ದು ಜಿಲ್ಲೆಯಿಂದ. ಏನಕ್ಕೆ ಒಂದು ನಿಮಿಷ ಹೇಳೋಣ ನಮ್ಗೆ. ನೀವು 26 ಕೋಟಿ ಪೇಮೆಂಟ್ ಮಾಡ್ತಾರಲ್ಲ, ಎನ್ಕ್ವೈರಿ ಕಂಡಕ್ಟ್ ಮಾಡಿ ಆಯ್ತು. ಡ್ರಾಪ್ ಔಟ್ಸ್ ಇದೆ, ಈ ಬಿಲ್ಡಿಂಗ್ ಡ್ರಾಪ್ ಔಟ್ಸ್ ಇಡ್ದು ರಿಪೋರ್ಟ್ ಇದೆ. ಆಮೇಲೆ ಯಾವ ವರ್ಷದ್ದು ಅಂದ್ರೆ ನೀವು ಅಧ್ಯಕ್ಷರು, ನಿಮಗೆ ಗೊತ್ತಿಲ್ಲ, ವಿಚಾರಲ್ಲಿ ಕುಡ್ತಾ ಇಲ್ಲ ನಾನು, ವಿಚಾರ ನೀವು ಕುಡ್ದಿಲ್ಲ. ಯಾವಾಗ ಬಿಲ್ಡಿಂಗ್ ಕಟ್ಟಿದಾಗ ಅಧ್ಯಕ್ಷರಾಗಿದ್ರು ಕೇಳಿ, ನೀವು ಮಾತಾಡೋಣ, ನೀವು ಹೇಳಿ ಅಧ್ಯಕ್ಷರಲ್ವ, ಅಧ್ಯಕ್ಷರಲ್ವ ನೀವು ಹೇಳಿ, ನೀವು ಹೇಳ್ರಣ. ಈಗ 12 ವರ್ಷದಿಂದ ಬಿಲ್ಡಿಂಗ್ ಕಟ್ಟೋರಪ್ಪ. 12 ವರ್ಷ ಅಲ್ಲ, ಅದಕ್ಕಿಂತ ಈಗ ಅವೆಲ್ಲ ಬರ್ಕೊಳ್ಳೋದು, ಯಾಕಂದ್ರೆ ಕ್ಲೋಸ್ ಮಾಡ್ಕೊಳ್ಳೋದು. 12 ವರ್ಷದಿಂದ 13 ವರ್ಷ ಇವೆಲ್ಲ ಕ್ಲೋಸ್ ಮಾಡ್ಕೋಬೇಕು. ಈಗ 15 ವರ್ಷ ಆಗಿರ್ಲಿ. ಈಗ ಹಿಂದೆ ನಾವು ಬಂದಿರೋದು ಆಡಳಿತಕ್ಕೆ ಈಗ 4 ವರ್ಷ ಆಯ್ತಪ್ಪ. ಹೌದು, 4 ವರ್ಷದಲ್ಲಿ ಯಾರ್ಯಾರು ಅಧ್ಯಕ್ಷರಾಗಿದ್ರು, ಯಾರ್ಯಾರು ಸೆಕ್ರೆಟರಿಗಳಾಗಿದ್ರು, ಯಾರ್ಯಾರು ಟ್ರೆಸರರು, ಇಸಿ ಮೀಟಿಂಗ್ ನಡೆದದಲ್ಲ, ಇಸಿ ಮೀಟಿಂಗ್ ಅಲ್ಲಿ ಗಲಾಟೆ ಸಪೋರ್ಟ್ ಮಾಡಲ್ಲ, ಎಲ್ಲ ಡೈರೆಕ್ಟ್ ಮಾಡ್ತಾರೆ, ಹಾಕಿ ನೀವು ಎನ್ಕ್ವೈರಿಗೆ ಹಾಕಿ, ಇವಾಗ ಎನ್ಕ್ವೈರಿಗೆ ಹಾಕಿ. ಅಲ್ಲ, ಒಂದ್ ನಿಮಿಷ. ಎರಡು ಜಿಲ್ಲೆಯಲ್ಲೂ ಮಾನ ಮರ್ಯಾದೆ ಹೋಗ್ತಾ ಇದೆ. ಒಂದು ಸಸ್ಪೆಂಡ್ ಆಗಿದ್ದಾರೆ, ಒಂದು ಡೈರೆಕ್ಟರ್. ಯಾಕೆ ಆಗಿದ್ದಾರೆ, ಅದೆಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ತಾರೆ. ಅದೇನ್ ಮಾಡಿದ್ರೆ ಹೇಳಿ ನಮ್ಗೆ. ಮೊನ್ನೆನೂ ಅಲ್ಲೂ ಕೇಳಿದ್ವಿ, ನೀವು ಅದನ್ನ ಅಲ್ಲಿ ಕೊಡ್ಲಿಲ್ಲ. ಇಲ್ಲಾದ್ರೂ ದಯವಿಟ್ಟು ಕೊಡಿ. ಅಲ್ಲ, ಯಾವ ಮಾನದಂಡದ ಮೇಲೆ ಅವ್ರನ್ನ ಇದು ಮಾಡಿದ್ರೆ ದಯವಿಟ್ಟು ಹೇಳ್ಬಿಡಿ. ತೀರ್ಮಾನ ನಾವು ಗೆದ್ದು ಕಳ್ಸಿರೋ, ನಾವು ಆರಿಸಿ ಕಳ್ಸಿರೋದು, ನೀವೇನ್ ತೀರ್ಮಾನ ತಗೋತೀರಾ ಸಸ್ಪೆಂಡ್ ಮಾಡಕ್ಕೆ? ಆರಿಸಿ ಕಳ್ಸಿರೋದು ನಾವು. ಯಾವ ಭ್ರಷ್ಟಾಚಾರ ಮಾಡೇ ಇಲ್ವಾ?
ಯಾರು ಮಾಡೇ ಇಲ್ವಾ? ಭ್ರಷ್ಟಾಚಾರ ಮಾಡೇ ಇಲ್ವಾ? ಅವ್ರು ಮಾಡಿದಾರ? ಅವ್ರೊಬ್ಬರೇ ಮಾಡಿರೋದು. ಕೆಲಸ ಮಾಡಿ ಈಗ ಒಂದು ಕೆಲಸ ಮಾಡಿ ಈಗ ಒಂದು ಕೆಲಸ ಮಾಡಿ ಅಪ್ಪಿ ತಪ್ಪಿ ನೀವ್ ಹೇಳೋ ಇಡೀ ನಾವು ಈ ಡೆವಲಪ್ಮೆಂಟ್ ಇಡೀ ರಾಜ್ಯಕ್ಕೆ ಹೋಗುತ್ತೆ ಇವಾಗ. ದಯವಿಟ್ಟು ನೀವು ಯೋಚನೆ ಮಾಡಿ, ನೀವು ಯೋಚನೆ ಮಾಡಿ, ಸ್ಥಾನದಲ್ಲಿದ್ದೀರಾ, ನೀವು ಯೋಚನೆ ಮಾಡಿ. ಇಡೀ ರಾಜ್ಯಕ್ಕೆ ಹೋಗುತ್ತೆ ಈಗ. ನಮ್ಮ ಸಂಘದ ಮರ್ಯಾದೆ ಇಡೀ ರಾಜ್ಯಕ್ಕೆ ಹೋಗುತ್ತೆ. ನೀವು ಮಾಡಬಾರ್ದು. ಆಡಳಿತ ಕುತ್ಕೊಂಡು ಅವರಿಂದ ನಾವೆಲ್ಲ ಕೇಳ್ತಾ ಇರೋದು. ನಾವಿಲ್ಲ ಅಂದ್ರೆ ನಮ್ಗೆ ಗೊತ್ತೇ ಇಲ್ಲ. ಇವೆಲ್ಲ ಎಷ್ಟೋ ಸಲ ಮೀಟಿಂಗ್ ಅಲ್ಲಿ ಬೈದಿರೋಂಥವ್ರು ಇವತ್ತು ನೀವು ಅಂಥವ್ರ ಜೊತೆ ವ್ಯಾಪಾರ ಎಲ್ಲ ಕಡೆ ಸಲಹೆ ಪ್ರಶ್ನೆ ಸಂಘದ್ದು ಎಲ್ಲ ಡೈರೆಕ್ಟ್ ಮಾಡಿ ದುಡ್ಡು ಇಸ್ಕೊಂಡು ಕೊಡ್ತಾರೆ ಅಂತ ಹೇಳ್ತಾರೆ. ಎರಡೇ ಮಾತು. ಮೊದಲನೇದಾಗಿ ಪೂನಪ್ ರೆಡ್ಡಿ ಅವ್ರನ್ನ ಸಸ್ಪೆಂಡ್ ಮಾಡಿದ ಕಾಲೇಜಲ್ಲಿ 2.5 ಕೋಟಿ ನಷ್ಟ ಮಾಡಿದ್ದಾರೆ ಅಂತ ಕಾರಣ ಕೊಟ್ಟಿದ್ದೀರ ಅಲ್ವಾ? ಆ ಡೆಂಟಲ್ ಕಾಲೇಜ್ ಫಸ್ಟ್ ಆಫ್ ಆಲ್ ಕೊಟ್ಟಿರೋದು ನ್ಯಾಯವಾಗಿದ್ದು ಕಾನೂನುಬದ್ಧವಾಗಿದೆ ಅಂತ ನಮಗೆ ಗೊತ್ತು, ಇನ್ವಾಲ್ವ್ ಆಗಿದ್ವಿ. ಅದು ಒಂದ್ ಕಡೆ. ಇನ್ನೊಂದು ಕಡೆ 2.5 ಕೋಟಿ ನಷ್ಟ ಆಗಿರೋದು ನಿಜನೇ ಆಗಿದ್ದರೆ ಅವತ್ತು ಆರ್ಡರ್ಗೆ ಪೂನಪ್ ರೆಡ್ಡಿ ಅವರು ಮಾತ್ರ ಸೈನ್ ಹಾಕಿಲ್ಲ. ಅವತ್ತಿನ ಅಧ್ಯಕ್ಷರು, ಅವತ್ತಿನ ಸೆಕ್ರೆಟರಿ, ಅವತ್ತಿನ ಎಲ್ಲ ಪದಾಧಿಕಾರಿ ಸೈನ್ ಹಾಕಿದ್ದಾರೆ. ನೀವು ಈಗಿನ ಆಡಳಿತ ಮಂಡಳಿ ಸಂಘಕ್ಕೆ 2.5 ಕೋಟಿ ನಷ್ಟ ಆಗ್ಬಿಟ್ಟಿದ್ಯಪ್ಪ, ಅದಕ್ಕೋಸ್ಕರ ಕ್ರಮ ತಗೋಬೇಕು ಅಂತ ಪ್ರಾಮಾಣಿಕವಾಗಿ ತಗೊಂಡಿದ್ರೆ ಉಳಿದ ಪದಾಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕಾಗಿತ್ತು. ಒಂದ್ ಸಬ್ಮಿಷನ್ ಲೈಬ್ರರಿಯನ್ನು ಒಬ್ಬ ಲೈಬ್ರರಿಯನ್ನು ಒಂದು ಪಬ್ಲಿಕೇಶನ್ ಇಲ್ಲ, ಡಿಗ್ರಿ ಕ್ವಾಲಿಫಿಕೇಶನ್ ಇಲ್ಲ, 2.5 ಲಕ್ಷ ಸಂಬಳ ಕೊಡ್ತೀರಾ ಒಬ್ಬ ಲೈಬ್ರರಿಯನ್ಗೆ. ಇದುವರೆಗೂ ಎನ್ಕ್ವೈರಿನ ಕಂಡಕ್ಟ್ ಮಾಡಿಲ್ಲ. ಗೊತ್ತಿದೆಯಾ ನಿಮ್ಗೆ? ಒಬ್ಬ ಲೈಬ್ರರಿಯನ್ಗೆ 2.5 ಲಕ್ಷ ಸಂಬಳ ಕೊಡ್ತೀರಿ. ಒಬ್ಬ ಡಾಕ್ಟರ್ಗೆ 2.5 ಲಕ್ಷ ಸಂಬಳ ಕೊಡಲ್ಲಣ್ಣ. 10 ವರ್ಷ ಪಾಪ ಓದ್ತಾರೆ ತಂದೆ ತಾಯಿಗಳು. ಇವತ್ತು ಯಾರು ಅದಕ್ಕೆ ನಾನೆಲ್ಲ ಹೇಳ್ತೀನಿ ಕೇಳಿ. ಆದೇಶ ಮಾಡಿದ್ದೀರಾ? ಗಲಾಟೆ ಮಾಡಿ ಆದೇಶ ಮಾಡಿದ್ದೀನಿ. ನಾನು ಆದೇಶ ಮಾಡಿದ್ದೀನಿ. ಇದುವರೆಗೂ ಎನ್ಕ್ವೈರಿ ಕಂಡಕ್ಟ್ ಆಗಿ ಇದುವರೆಗೂ ಆ ದುಡ್ಡನ್ನ ವಿಡ್ರಾ ಮಾಡಲಿಲ್ಲ. ಸರ್, ಇನ್ನೊಂದು ಪಾಯಿಂಟ್ ಇದೆ. ಈಗ ತಾವು ಹೇಳಿದ್ರಿ 18 ಅಪ್ರೂವಲ್ ಆಗಿರೋದು 42 ಆಗಿದೆ ಅಂತ ಅನ್ಸುತ್ತೆ ಅಂತ ಹೇಳಿದ್ರೆ ನಂಬರ್ 1. ಹಂಗ ಹೇಳಿ ಮುಂದುವರೆದು ಹೇಳಿದ್ರೆ ನಾವು ಆತರ ನಾವೇ ಮಾಡ್ಕೊಂಡಿಲ್ಲ. 35 ಜನ ಡೈರೆಕ್ಟರ್ಗಳಿದ್ರು ನಿಮ್ ಕಡೆ ಇದ್ರೆ ತಗೊಂಬರಪ್ಪ ಅಂತ ಹೇಳಿದೀವಿ ಅಂತ ಹೇಳಿದ್ರಿ ಅಲ್ವಾ? ಅಂದ್ರೆ ನಿಮ್ ಕಡೆ ಯಾರಿದ್ರೆ ಹೇಳಿ ಅಂತ ಹೇಳಿದ್ರಿ. ಅಂದ್ರೆ ಪ್ಲೀಸ್ ಪ್ಲೀಸ್ ಹೌದಾ? ಪ್ಲೀಸ್ ಸುಮ್ಮನೆ ಯಾರು ಮಾರ್ಕೊಂಡಿಲ್ಲ. ಯಾರು ಮಾಡ್ಕೊಂಡಿಲ್ಲ? ಬೇರೆಯವ್ರು ಮಾರೋಲ್ಲ. 12 ಲಕ್ಷ ಟೆಂಡರ್ಗೆ ಕಂಪ್ಯೂಟರ್ 18 ಲಕ್ಷ. ನನ್ನ ಹತ್ರ ಆಡಿಯೋಸ್ ಇದೆ. ಬಿಡೋದಾ? ಬಿಟ್ಟರೆ ನಮ್ಮ ಮಾನ ಹೋಗುತ್ತೆ, ನಿಮ್ದಲ್ಲ. ಎಲ್ಲ ಮಾನ ಹೋಗುತ್ತೆ. ಈ ರೀತಿ ಏನಾದ್ರು ಅಸಂಬಳಿ ಆದಾಗ ಎಲ್ಲರಿಗೂ ಬೈಯೋರು ಇವತ್ತು ಸುಮ್ಮನೆ ಕೂತಿದ್ದಾರೆ. ನಮ್ಗೆಲ್ಲ ಬೈಯೋರು ಏನಾದ್ರು ತಪ್ಪುಗಳಾದಾಗ ಇವತ್ತು ಸುಮ್ಮನೆ ಉತ್ತರ ಕೊಡ್ತಾ ಏನ್ ಹೇಳಿದ್ರೆ ನಾವೇ ಮಾಡ್ಕೊಂಡಿಲ್ಲ. 35 ಜನ ಡೈರೆಕ್ಟರ್ ಕೇಳಿದ್ದೀರಿ, ರೆಫರೆನ್ಸ್ ಕೇಳಿದ್ದೀವಿ ಅಂತ ಹೇಳಿದ್ರಿ ನೀವು. ಅದ್ರ ಅರ್ಥ ಏನು? ತಾವು ಎಷ್ಟು ವೇಕೆನ್ಸಿ ತುಂಬಬೇಕು ಅನ್ಕೊಂಡ್ರು ಹೇಳ್ದವ್ರನ್ನ ತುಂಬಿದ್ದೀವಿ ಅಂತ ಹೇಳಿದ್ರೆ ಹೊರತು ನೀವೇ ಸ್ಪಷ್ಟವಾಗಿ ನಿಮ್ಮ ಉತ್ತರದಲ್ಲಿ ಏನಿತ್ತು ಅಂತಂದ್ರೆ ನೀವು ರಿಕ್ರೂಟ್ಮೆಂಟ್ ಮಾಡುವಾಗ ಯಾವುದೇ ಪ್ರೊಸೀಜರ್ ಫಾಲೋ ಮಾಡಿಲ್ಲ. ಆಗಿಲ್ಲ. ದಯವಿಟ್ಟು ಒಂದು ತಿಳ್ಕೊಳ್ಳಿ. ಡೈರೆಕ್ಟ್ ಸಸ್ಪೆಂಡ್ ಮಾಡಿದ್ದೀರಾ?
ಇನ್ನೊಬ್ಬರು ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂದ್ರೆ ಇದ್ರ ಮೆಸೇಜ್ ಎಲ್ಲಿಗೆ ಹೋಗುತ್ತೆ ಅಂತ ದಯವಿಟ್ಟು ಯೋಚನೆ ಮಾಡಿ ತಾವು. ದಯವಿಟ್ಟು ಯೋಚನೆ ಮಾಡಿ. ಸಂಘದ ಮರ್ಯಾದೆ ಎಲ್ಲಿಗೆ ಹೋಗುತ್ತೆ ಅಂತ ಯೋಚನೆ ಮಾಡಿ ನಾವು. ಬಂದ್ರು C&R ರೂಲ್ಸ್ ಪ್ರಕಾರ ಕಂಪ್ಯೂಟರ್ ಆಪರೇಟರ್ ಆಗ್ಲಿಲ್ಲ ಅಂದ್ರೆ ಒಂದ್ ನಿಮಿಷ ಇರಿ, ಅವ್ರನ್ನ ವಜಾ ಮಾಡೋಣ ಅಂತ ಹೇಳಿದ್ದಾರೆ. ಇದಕ್ಕೆ ಒಪ್ಪಿಗೆ ಇನ್ನೊಂದ್ಸತಿ ಹೇಳಿ. ರೂಲ್ಸ್ ಪ್ರಕಾರ ಆಗದೆ ಹೋದ್ರೆ ನೀವ್ ಹೇಳ್ದಂಗೆ ವಜಾ ಮಾಡಿ. ಖಂಡಿತ ರಘುವರೇ ಒಂದ್ ನಿಮಿಷ ಇರಿ. ರಘುವರೇ ಲೋಕೇಶ್ ಅಣ್ಣ ಪ್ರತಿ ಮೀಟಿಂಗ್ ಅಲ್ಲೂ ಗಂಟ್ಲು ಹಚ್ಕೊಂಡು ಕಿರ್ಚಾಡ್ತಾ ಇದ್ದು ನೀನು. ನಿನಗ್ ರೂಲ್ಸ್ ರೆಗ್ಯುಲೇಷನ್ಸ್ ಗೊತ್ತು, ನೀನೊಂಥರ ರೂಲ್ಸ್ ರಾಮಣ್ಣ ಆಯ್ತಾ. ನೀನ್ ಹೇಳು C&R ರೂಲ್ಸ್ ಪ್ರಕಾರ ಯಾವುದೇ ರಿಕ್ರೂಟ್ಮೆಂಟ್ ಆಗ್ಬೇಕಾದ್ರೂ ಕೂಡ ಈ ನಿಮಗೆ ಇಂಟರ್ವ್ಯೂ ಇಲ್ಲದೆ ಮಾಡ್ಬೋದಾ? ಒಬ್ಬ ಕಾರ್ ಡ್ರೈವರ್ಗೆ DL ಚೆಕ್ ಮಾಡ್ತೀರಿ ನೀವು? ಕಾರ್ ಡ್ರೈವರ್ಗೆ ಒಂದೇ ಒಂದು ಮಾತು ಅಧ್ಯಕ್ಷರೇ, ಈಗ ಮಾಡಿಲ್ಲ ಅಂತಾದ್ರೆ ನೀವು ಅಷ್ಟು ರಿಕ್ರೂಟ್ಮೆಂಟ್ ನ ಕ್ಯಾನ್ಸಲ್ ಮಾಡಬೇಕು. ಪ್ರೊಸೀಜರ್ ಪ್ರಕಾರ ಎಷ್ಟು ಬೇಕು ಅಷ್ಟು ತಗೊಳ್ಳಿ. ನೀವು ಪ್ರೊಸೀಜರ್ ಪ್ರಕಾರ ಮಾಡಿದೀರಿ ಅಂತ ಹೇಳಿದ್ರೆ ಮಾಡಿದ್ರೆ ಮುಂದೆ ಇಡೀ ಸಮುದಾಯ ನೀವು ಉತ್ತರದಾಯಿತು ಇದೆ ನಿಮ್ಗೆ. ಎಷ್ಟು ದಿವಸ ಕೆಂಪೇಗೌಡ ಜಯಂತಿ ಎಲ್ಲ ಆಗ್ಬೇಕಪ್ಪ. ಈ ತರ ಇಲ್ಲಿ ಇಟ್ಕೊಂಡು ನಾವು ಜಯಂತಿಗಳು ಮಾಡಿ ಯಾರಾದ್ರೂ ಭ್ರಷ್ಟಾಚಾರ ಮಾಡ್ಕೊಂಡು ಜಯಂತಿಗಳು ಹೇಳಿದ್ರೆ ಯಾರಾದ್ರೂ ನೀವು ದಿನ ನಿಗದಿ ಮಾಡಿ 3 ದಿವಸದ ಒಳಗಾಗಿ ನೀವು ಎನ್ಕ್ವೈರಿ ಕಂಡಕ್ಟ್ ಮಾಡಿ ಉತ್ತರ ಕೊಡಬೇಕು. ಡೇಟ್ ಕೊಡಿ. ಆ ಡೇಟ್ ಒಳಗಡೆ ಪ್ರೊಸೀಜರ್ ಏನು ಫಾಲೋ ಮಾಡಿದ್ರೆ ನಮ್ಮ ಪಬ್ಲಿಕ್ ಅಂತ ಸಮುದಾಯ ಮುಂದೆ ಇಡಿ ಇಂತ ಡೇಟ್ ಕೊಡಿ. ಆಯ್ತಲ್ಲ, ಅದೇ ಮೀಟಿಂಗ್ ಬರೀ ಕೆಂಪೇಗೌಡ ಜಯಂತಿ ಮೀಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಕೆಂಪೇಗೌಡ ಜಯಂತಿ ಕೆಂಪೇಗೌಡ ಜಯಂತಿ ಒಳಗಡೆ ದಯವಿಟ್ಟು ಮಾಡಿ. 7 ಗಂಟೆಗೆ ಎತ್ಕೊಂಡಿದ್ದೀವಣ್ಣ ನಿಮ್ಮ ಮಾತಾಡ್ಸಕ್ಕೆ. ಇಲ್ಲೇ ಕೂತ್ಕೋಣ. ಆಯ್ತು ಡೇಟ್ ಕೊಡಿ. ಒಂದೇ ಮಾತಾ, ಇವಾಗ ನಮ್ಮ ಕಾನ್ಫಿಡೆನ್ಸ್
ಸೂಕ್ತ ಅಲ್ಲ ಸಿನಿಮಾ ಇದು, ನಿಮಗೆ ಸೂಕ್ತ ಅಲ್ಲ. DC ಮೀಟಿಂಗ್ ತಂದು DC ಮೀಟಿಂಗ್ ಅಲ್ಲಿ ಯಾರು ಬೇಕು ಯಾರು ಬೇಡ. ಯಾವ್ದು ಈಗ ಮತ್ತೇನ್ ತಗೋತೀರಿ ಅದನ್ನ ಹೇಳ್ತಿರೋದು, ಯಾಕೆ ಕರಿಬೇಡಿ ಯಾರನ್ನೂ. ಆರ್ಡರ್ಸ್ ಇಶ್ಯೂ ಮಾಡಿದಿರಲ್ಲ, ನಿನ್ನೆ ಶನಿವಾರ ಆರ್ಡರ್ಸ್ ಇಶ್ಯೂ ಮಾಡಿದಿರಲ್ಲ, ಹಣ ಕೊಟ್ಟಿದ್ದೀರಾ, ಆರ್ಡರ್ಸ್ಗಳು ಕೊಟ್ಟಿದ್ದೀರಾ. 170 ಆರ್ಡರ್ ಕೊಟ್ಟಿದ್ದೀರಾ ನೀವು. ಕೂಡ 12 ಅಲ್ಲಣ್ಣ, ಒಂದ್ ನಿಮಿಷ ಕೂತ್ಕೊಳ್ಳ, ನಾವ್ ಯಾರು ಹೋಗಲ್ಲ. ಒಂದ್ ನಿಮಿಷ ಕೂತ್ಕೊಳ್ಳ, ಇಷ್ಟು ಜನ ಬಂದಿದ್ದು ಕೂತ್ಕೊಳ್ರಿ. ಯಾರು ಕೂಗಲ್ಲ, ಒಂದ್ ನಿಮಿಷ ಕೂತ್ಕೊಳ್ಳಲ್ಲ. ಪರವಾಗಿ ಹೇಳು. ಅಲ್ಲ ಕೂತ್ಕೊಳ್ಳಿನ, ಒಂದ್ ನಿಮಿಷ ಕೂತ್ಕೊಳ್ರಿ. ನಾವು ಹೋರಾಟ ಮಾಡ್ತೀವಿ, ನಿಮ್ಮನ್ನು ತೆಗಿಬೇಕು ಅಂದಾಗ ಅಲ್ಲಿ ದೇವ್ರ ಮೇಲೆ ಕೈ ಬಿಟ್ಟು ಕೋಲಪ್ಪ ರೆಡ್ಡಿ ಮುಂದವ್ರು ಅಂತ ಹೇಳ್ಬಿಟ್ರೆ ನಾವೆಲ್ಲ ಹಂಗೆ ಹೋಗ್ಬಿಟ್ಟು ಸೋದಾಪಟ್ಟಿ ದುಡ್ಡು ತಿಂದಾರೆ ಅಂತ ನಾನು ಹೇಳ್ತೇನೆ. ನೀವು ಯಾಕೆ ನಿಮ್ ಜಾಬ್ಗೂ ಕತ್ರಿ ಹಾಕ್ಬಿಟ್ಟವ್ರೆ. ನಿಮ್ ಜಾಬ್ಗೂ ನಿಮ್ ಜೊತೆಲಿರೋ ಕೆಲವರು ಡೈರೆಕ್ಟರ್ಗಳು ಕತ್ರಿ ಹಾಕ್ಬಿಟ್ಟವ್ರೆ. ಹುಷಾರಣ. ನಿಜ ಮಾಡ್ಬೇಡ್ರಿ. ಕಿಡ್ನಿ ಕುಯ್ಕೊಂಡ್ಬಿಡ್ತಾರ ಕೇಳಿಗಳು. ನಮ್ಮ ಅವ್ರ ವಿಷಯ ಹೇಳಿ ಹೋಗೇನಾ ಅಧ್ಯಕ್ಷ